ಧರಿಸಿದೆನು ಮುಡಿದೆನು ಸುಮಗಳನ್ನು
ನಾವು ಯೋಚನೆ ಮಾಡಿದ ಹಾಗೆ ಆಯ್ತು ಅಂತ. ಯಾಕಂದ್ರೆ ನಾನು ನಾನಲ್ಲ ಅಂದ್ರೆ ಹೆಣ್ಣಾಗೆ ಕಾಣಿಸ್ತಾ ಇದ್ದೇನಾದ್ರೂ ಕೂಡ ಇದರೊಳಗೊಂದು ಗಂಡುಂಟು. ಹೌದು, ಗಂಡಾಗಿ ಹೆಣ್ಣಿನಂತೆ ವೇಷ ಧರಿಸಬೇಕಾದ್ರೆ ಬಹಳ ಕಷ್ಟ. ಇದೀಗ ವೇಷ ನಿಮಗೆ ಅಷ್ಟು ಗೊತ್ತಾಗ್ಲಿಲ್ವಾ? ಮತ್ತಿನ್ನೇನು ವೇಷ ಅಂದ್ರೆ ಈಗ ಸ್ವಲ್ಪ ಹೊತ್ತಿನ ಹಿಂದೆ ಯಾರಿದ್ದರು ಇಲ್ಲಿ? ಕೃಷ್ಣ, ಹೌದಾ? ಅವನೇ ಇವಳು, ಅವನೇ ಇವಳಾಗಿ ಪರಿವರ್ತನೆಯಾಗಿ ರಾಧೆಯಂತೆ ವೇಷವ ಧರಿಸಿದ್ದೇನೆ. ಅಂಗಾಂಗದ ಸಿಂಗಾರವನ್ನು ಹೆಚ್ಚಿಸುವುದಕ್ಕೋಸ್ಕರವಾಗಿ ಬಗೆ ಬಗೆಯ ವಸ್ತ್ರಾಭರಣಗಳನ್ನು ತೊಟ್ಟಿದ್ದೇನೆ. ಅಲ್ಲಲ್ಲಿ ಶಿರೋಭೂಷಣ, ಕಂಠಾಭರಣ, ಸೊಂಠಾಭರಣ, ಭುಜಕೀರ್ತಿ ಎಲ್ಲವೂ ಕೂಡ ಓರಣವಾಗಿ ಧರಿಸಿಕೊಂಡಿದ್ದೇನೆ. ಸಾಕಲ್ಲ ಇತ್ತು. ರೂಪಾಂತರ ಆಗಿದೆ ಅಂದ ಮೇಲೆ ನಾವು ಸಾಗಬೇಕಾದದ್ದು ಎಲ್ಲಿಗೆ? ಚಂದ್ರಾವಳಿ ತಲುಪಿದ ಪ್ರದೇಶಕ್ಕೆ ಹೋಗಬೇಕು. ಹಾಗಾಗಿ ಎಲ್ಲ ಸಿದ್ಧತೆ. ನಮ್ಮ ನಡೆ ಈಗ ಸಿಂಧೂ ಗ್ರಾಮದ ಕಡೆ. ನಿಮ್ಮ ನಮಸ್ಕಾರವೇ ಅಗತ್ಯ ಇಲ್ಲ. ಬಲಿರೇನಯ್ಯ ಪರಾಕ್ರಮ ಗಂಟೀರವ ಇಲ್ಲ, ನಿಮಗೆ ನೀವೇ ನನಗೆ ನಾನೇ. ಪ್ರಭಾಕರಣ ತನ್ನ ಪ್ರಖರವಾದ ಪ್ರಕರಣವನ್ನು ಪ್ರಪಂಚಕ್ಕೆ ಪ್ರಸರಿಸುವಂಥ ಶುಭಗಳಿಯಲ್ಲಿದ್ದು ನಿತ್ಯ ವಿಧಿಗಳನ್ನು ಕ್ರಮಬದ್ಧವಾಗಿ ಪೂರೈಸಿ ಪೋಷಾಕುಗಳನ್ನು ಧರಿಸಿ ಜಗಲಿಯಲ್ಲಿ ಓಲಗವನ್ನು ಕೊಟ್ಟಿದ್ದೇನೆ. ಸಿಂಧೂ ಗ್ರಾಮಕ್ಕೆ ಯಾರು ಅಂತ ಹೇಳಿದ್ದೀನಿ. ಬಲಿರೇ ಪರಾಕ್ರಮ ಗಂಟೀರವ. ನಮಸ್ಕಾರ. ಈಗ ನಾನು ಯಾರಂತ ಗೊತ್ತಾದ್ಮೇಲೆ ನಿಮ್ಮ ನಮಸ್ಕಾರ ತಗೊಂಡು ಗೋಡಿ ಶ್ರೀಮಾನ್ ಶ್ರೀ ಶ್ರೀ ಚಂದ್ರಗೋಪ ಅಂತ ಹೇಳಿದ್ರೆ ನಾವೇ. ಹಾಗಾಗಿ ನಮ್ಗೆ ಇಷ್ಟೆಲ್ಲ ಎಷ್ಟು ಶ್ರೀ ಶ್ರೀ ಎಷ್ಟು ಶ್ರೀ 3 ಶ್ರೀ, ಅದು ಬಿಟ್ಟರೆ ಮತ್ತೆ ಇತಿ ಶ್ರೀ ಚಂದ್ರಗೋಪ ಅಂತ ಹೇಳಿದ್ರೆ ಸನ್ಯಾಸಿ. ಮುಂದಿನ ವರ್ಷ ನೋಡುವ ಸನ್ಯಾಸಿ, ಈಗ ಬೇಡ. ಚಂದ್ರಗೋಪ ಅಂತ ನಮ್ಮ ಹೆಸರು. ಮನೆ ಯಜಮಾನ ನಾನು. ಬೀದಿಗೆ ಇವತ್ತು ಅಮ್ಮನ ಹತ್ರ ಇರೋದು. ಬೆಳಗಾತ ಅಮ್ಮನ ಸುಪ್ರಭಾತ ಕೇಳಿದ್ರೆ ನಾನು ಹೇಳುವುದೇ ಇಲ್ಲ. ನಮ್ಮ ಅಮ್ಮ ಬೈದು ಯಾವಾಗಲೂ ಅವಲಕ್ಕಿ ಮಂಜ, ಸಗಣಿ ಸುಬ್ಬ, 3 ಕಾಸಿನವನೇ, ಹಣೆ ಬರಿಟ್ಟವನೇ, ಹೇಳು ಅಂತ ಹೇಳುವಾಗಲೇ ನಾನು ಹೇಳೋದು. ಇಲ್ಲದ್ರೆ ನಾನು ಹೇಳುವವನೇ ಅಲ್ಲ. ಆದರೆ ಒಂದುಂಟು, ಅಮ್ಮ ನನ್ನನ್ನು ಎಷ್ಟೇ ಬೈಯಲಿ, ಅಮ್ಮ ನನ್ನನ್ನು ಎಷ್ಟೇ ಹೊಡೆಯಲಿ, ಅಮ್ಮನನ್ನು ರಾತ್ರಿಯಾಗಲೂ ದೇವರಂತೇಳಿ ಪೂಜೆ ಮಾಡುವವ ನಾನು. ನಿಮಗೊಂದು ಮಾತು ಗೊತ್ತುಂಟಾ? ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತೇಳಿ. ಆಗ ಅಮ್ಮನನ್ನು ರಾತ್ರಿಯಾಗಲೂ ದೇವರು ಅಂತೇಳಿ ನಾನು ಪೂಜೆ ಮಾಡ್ತೀನಿ. ಈ ಪ್ರಪಂಚದಲ್ಲಿ ಎಲ್ಲ ಮಕ್ಕಳು ಅಮ್ಮನನ್ನು ದೇವರು ಅಂತೇಳಿ ಪೂಜೆ ಮಾಡಿದರೆ ಬೇರೆ ದೇವರನ್ನು ಹುಡುಕಬೇಕಾದ ಅಗತ್ಯವೇ ಇಲ್ಲ.
ಹಾಗಾಗಿ ಅಪ್ಪ ಅಮ್ಮ ಮಾಡಿದ ತ್ಯಾಗಕ್ಕೆ ಬೇಕಾಗಿ ನಾವು ಜೀವಂತ ಇರುವಾಗ ನಮ್ಮ ಬೆನ್ನಿನ ಚರ್ಮವನ್ನು ಸುಳಿದು ಅಪ್ಪಮ್ಮನ ಕಾಲಿಗೆ ಚಪ್ಪಲಿಯನ್ನು ಮಾಡಿ ಹಾಕಿದರೂ ಆ ಋಣದಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದವರು ಹೇಳಿದ ಮಾತು. ಇದು ಗೊತ್ತಾಯ್ತಾ? ಈ ಪ್ರಪಂಚದಲ್ಲಿ ಎಷ್ಟು ಮಂದಿ ಇಲ್ಲ ಅಪ್ಪಮ್ಮನನ್ನು ಯಾವುದೋ ಒಂದು ಅನಾಥಾಶ್ರಮಕ್ಕೆ ಸೇರಿಸುವವರು, ಎಷ್ಟು ಮಂದಿ ಇಲ್ಲ. ನಾನು ಹಾಗಲ್ಲ, ಅಮ್ಮನನ್ನು ಬಹಳ ಗೌರವದಿಂದ ನೋಡ್ತೀನಿ. ಇತ್ತೀಚೆಗೆ ಒಂದು ನಡೆದ ಪ್ರಕರಣವನ್ನು ಹೇಳ್ತೇನೆ ನಾನು. ಒಂದು ಮುದುಕಿಗೆ 3 ಜನ ಮಕ್ಕಳು, ಒಂದು ಗಂಡು ಮಗು, 2 ಹೆಣ್ಣು ಮಕ್ಕಳು. ಉನ್ನತ ವ್ಯಾಸಂಗ ಮಾಡಿದರೆ ಬೇರೆ ಬೇರೆಗೆ ಹೋಗಿದ್ದಾರೆ, ಮದುವೆ ಆಗಿದೆ. ಒಂದು ದಿವಸ ಮುದುಕಿಗೆ ಇದ್ದಕ್ಕಿದ್ದಾಗೆ ಜೋರು ಹುಷಾರಿಲ್ಲದೆ ಆಯಿತು. ಪಕ್ಕದ ಮನೆಯವರೆಲ್ಲ ವಿಷಯ ತಿಳಿಸಿದರು ಅಪ್ಪ ಅಮ್ಮನಿಗೆ. ಅಮ್ಮನಿಗೆ ಹುಷಾರಿಲ್ಲ, ನೀವು ತಕ್ಷಣ ಬರಬೇಕಂತೇಳಿ. ಮಕ್ಕಳು ಬರಲೇ ಇಲ್ಲ, ಬೇರೆ ಬೇರೆ ಕಾರಣ ಕೊಟ್ಟು ಅಲ್ಲೇ ಉಳಿದರು. ಮುದುಕಿಗೆ ಜೋರಾಯಿತು. ಪಕ್ಕದ ಮನೆ ಯುವಕನೊಬ್ಬ ತಗೊಂಡೋಗಿ ವೈದ್ಯಕೀಯ ಶಿಬಿರಕ್ಕೆ ಸೇರಿಸಿದ. ಆದರೂ 1 ತಿಂಗಳಾದರೂ ಮಕ್ಕಳು ಬರಲಿಲ್ಲ. ಕೊನೆಗೆ ಅವಳು ಗುಣ ಆಗ್ತಾ ಬರುವಾಗ ಮನೆಗೆ ಹುಡುಗ ಇವಳನ್ನು ಕರ್ಕೊಂಬಂದದ್ದೇ ತಡ. ಮನೆಯಲ್ಲಿದ್ದ ನಾಯಿ ಹಾರಿ ಮುದುಕಿಯ ಮುಖವನ್ನು ನಾಲಿಗೆಯಲ್ಲಿ ನೆಕ್ತಾ ಇತ್ತು. ಆಗ ಮುದುಕಿ ಒಂದು ಮಾತು ಹೇಳಿದಂತೆ, ನನ್ನ ಮಕ್ಕಳಿಗೆ ತುಪ್ಪದನ್ನವನ್ನು ಕೊಟ್ಟು ಬೆಳೆಸಿದ್ದೆ, ನಾಯಿಯಾದಂಥ ನಿನಗೆ ನಾನು ತಿಳಿಯನ್ನು ಹಾಕಿದ್ದೆ, ತಿಳಿಯ ಕುಡಿದಂಥ ನಾಯಿ ನೀನು ಬಂದೆ, ನನ್ನ ಹೊಟ್ಟೆಯಲ್ಲಿ ತುಪ್ಪದನ್ನವನ್ನು ಊಟ ಮಾಡಿದ ನನ್ನ ಮಕ್ಕಳು ಇನ್ನೂ ಬರಲಿಲ್ಲ ಅಂತೇಳಿ. ಬೇಕಾ? ಓ, ಹಾಗಾಗಿ ನಾಯಿಯಾಗಿ ಹುಟ್ಟಿದ ಒಳ್ಳೆಯದಂತ ನಾನು ಹೇಳಿದೆ. ನನಗೆ ಮುಂದಿನ ಜನ್ಮ ಅಲ್ಲ, ವಿಷಯ ಹೇಳಿದ್ದು ನಾನು. ಹಾಗೆ ಅಮ್ಮನನ್ನು ಪ್ರತಿಯೊಬ್ಬರು ಗೌರವಿಸ್ತಾ ಹೋದರೆ ಈ ಪ್ರಪಂಚದಲ್ಲಿ ಯಾವುದೇ ವೃದ್ಧಾಶ್ರಮ ಇಲ್ಲ. ನೋಡುವ, ಯಾರಾದರೂ ಅಮ್ಮನನ್ನು ಬಹಳ ಚಂದದಿಂದ ನೋಡಿದವರು ಯಾರಾದರೂ ಇದ್ದರೆ ಕೈ ಎತ್ತಿ. ಮುಂದಿನ ಸಲ ಇದೇ ವೇದಿಕೆಯಲ್ಲಿ ಅವರನ್ನು ಸನ್ಮಾನಿಸಲಾಗುವುದು. ಅಲೆ ಊರ ಅಂತ ಹೇಳಿ ಪುಯ್ಯ ಅಂತ ಹೇಳಲಿಕ್ಕೆ ತುಂಬ ಮಂದಿ ಇದ್ದಾರೆ, ಅದು ಪುಯ್ಯವೇ, ಬೇರೆ ಏನಾದರೂ ಉಂಟಾ? ಹಾಗೆ ಕೈ ಎತ್ತಲಿಕ್ಕೆ ಯಾರಿಲ್ಲ, ಅವರಿಗೆ ನಿಘಂಟಿಲ್ಲ, ನಾವು ಅಪ್ಪಮ್ಮನನ್ನು ನೋಡಿದ್ದೇವೆ ಇಲ್ಲ ಅಂತೇಳಿ. ಇರಲಿ ಸ್ವಾಮಿ, ವಿಷಯ ಮಾತಾಡ್ತಾ ಹೋದರೆ ತುಂಬ ಇರ್ತದೆ. ಆದರೆ ಯಾವ ಯೋಗ್ಯತೆ ಇಲ್ಲದೆ ತಾನೊಬ್ಬ ದೇವರಂತ ಹೇಳಿಕೊಂಡು ತಿರುಗಾಡ್ತಾರಲ್ಲ, ಅವೊಬ್ಬ ಇದನ್ನ ತೋಂಕಿಟ್ಟ ದಿಮಿಕಿಟ್ಟ ಕರಿಯ. ಓ ನೋಡಿ, ನೀವು ಅದು ಗೂಡಂಗಡಿ ಕರಿಯ ಅಲ್ಲ. ನೀವು ನೋಡಿ, ಸಣ್ಣ ಪ್ರಾಯದಲ್ಲಿ ಒಳ್ಳೆ ಜಾಗೆಯನ್ನು ತುಂಬಿಸಿದ್ದೀರಿ. ಎಂತೆಂಥ ಮಹಾನ್ ಭಾಗವತರೆಲ್ಲ ಬಂದ ಜಾಗೆಯಲ್ಲಿ ನೀವು ಗೊತ್ತು, ಒಳ್ಳೆ ಹೆಸರು ಸನ್ಮಾನ ಎಲ್ಲ ಆಗಿದೆ. ಇದು ಆ ಗೂಡಂಗಡಿ ವಿಚಾರ ಬಿಡಬೇಕು. ಗೂಡಂಗಡಿ ಕರಿಯಲ್ಲ, ದೋಮ್ಕಿಟ್ಟ ಕರಿಗಿಟ್ಟ ಒಬ್ಬ ಇದ್ದಾನಲ್ಲ, ಅವನು ದೇವರಂತೆ. ಏನು ದೇವರಾಗಲಿಕ್ಕೆ ಏನು ಮಾಡಿದ್ದಾನೆ ಅವನು? ಒಂದು ಉತ್ತರ ಮಾಡಿ ನನಗೆ. ಕೃಷ್ಣನ ಎಂತ ಕೃಷ್ಣ? ಅವ ಕೃಷ್ಣನ? ಅವನನ್ನು ಯಾರಾದ್ರೂ ಕೃಷ್ಣ ಅಂತ ಹೇಳಿ ಅವನ ಬಗ್ಗೆ ಮಾತಾಡ್ಬೋದು. ಏನು ಮಾತಾಡಿದೆ? ಏನು ಅವ ಸಣ್ಣದಿರುವಾಗ ಬಾಯಲ್ಲಿ ಮೂಜಗ ತಾಯಿಗೆ ಬಾಯಲ್ಲಿ ಬ್ರಹ್ಮಾಂಡ ನಾನು ತೋರಿಸ್ತೇನೆ. ಅದು ನೋಡಿದ ಅಮ್ಮನಿಗೆ ಗೊತ್ತು, ನಿಮ್ಗೆ ಗೊತ್ತಿಲ್ಲ. ತೋರಿಸ್ತೇನೆ. ಈಗ ತಾಯಿಗೆ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿ ಅಂತ ನೀವು ಹೇಳುದು. ಈಗ ತಾಯಿಗೆ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸುವಾಗ ಅವ ಎಲ್ಲಿ ನಿಂತಿದ್ದ, ಅವನ ಅಮ್ಮ ಎಲ್ಲಿ ನಿಂತಿದ್ರು? ಉತ್ತರ ಕೊಡಿ ಆಗುತ್ತಾರೆ, ಉತ್ತರ ಕೊಡಿ. ಹಾಗಾದರೆ ಕಥೆ ಏನಂತ ಕೇಳಿ. ಗಣಪತಿ ದೇವರಿಗೆ ಎಳ್ಳುಂಡೆ ಅರ್ಪಣೆ ಮಾಡುವ ಮೊದಲೇ ಇವನು ಬಾಯಿಗೆ ಹಾಕಿದ. ಕೆಲಸಗಾರರು ಬಂದು ಅಮ್ಮನ ಹತ್ರ ಹೇಳಿದರು, ಅಮ್ಮ ಕಿವಿ ತಿರುಗಿಸಿ ಬಾಯಿ ಬಿಡುವುದಿಲ್ಲ, ಬಾಯಲ್ಲಿ ಎಳ್ಳುಂಡೆ ಇತ್ತು. ನಿಮ್ಮಂಥ ಭಾಗವರು ಎಳ್ಳುಂಡೆ ತೆಗೆದು ಬ್ರಹ್ಮಾಂಡ ಮಾಡಿದ್ದು, ಛಾಯಾಗ್ರಾಹಕರು ಬಂದು ಬಿಳಿಕ ಮಾಡಿದ್ರು. ಅಷ್ಟು ಬಿಟ್ಟರೆ ಬೇರೆ ಏನು? ಮತ್ತೊಂದು ಯಾವುದು ಗೊತ್ತಿಲ್ಲ ಹೇಳಿ. ನೀವು ಸುಮ್ಮನೆ ಕೂತ್ಕೊಳ್ತೀರ ಸ್ವಾಮಿ. ಪೂತನಿಯ ಸುದ್ದಿ ಒಂದು ಮಾತಾಡಬೇಡಿ. ಪೂತನಿಯನ್ನು ಬಾಲ್ಯದಲ್ಲಿ ಪ್ರೇಮಿಸಿದ ಏಕೈಕ ವ್ಯಕ್ತಿ ನಾನು. ಕೃಷ್ಣ ಎನ್ನುವ ಶಪಥ ಮಾಡಿದಂತೆ ಪ್ರಪಂಚದಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳು ತನ್ನ ವಶವರ್ತಿ ಅಂತೇಳಿ ಈ ವಿಚಾರ ಪ್ರೇಮಿಸಿ ಅಂತ ನನಗೆ ತಿಳಿದರೆ ನನಗೆ ತೊಂದರೆ ಆಗ್ತಂತ ತಿಳಿದಂಥ ಪೂತನೆಯು ಇನ್ನು ಎಲ್ಲಾದರೂ ಕೃಷ್ಣ ನನ್ನ ಮೈ ಮೇಲೆ ಕೈ ಮಾಡಿದಂತ ಗೊತ್ತಾಗಿ ಅಷ್ಟು ದೊಡ್ಡ ಜೀವಗಂಚೂರು ಇಲಿ ಭಾಷಣದಿಂದ ಸತ್ಯ ಹೋದಳು. ಆದರೂ ಕೃಷ್ಣ ಎನ್ನುವ ಬಿಡಲಿಲ್ಲ. ಅವಳ ಕುತ್ತಿಗೆ ಹೋಗಿ ಹೆಣದ ಕುತ್ತಿಗೆಯನ್ನು ಒತ್ತಿಡಿದಂತೆ. ಆಗ ಛಾಯಾಗ್ರಾಹಕರು ಬಂದರು, ಪಿಳಿಕಂದ್ರು, ನಿಮ್ಮಂಥ ಭಾಗದ್ರು, ಪೂತನಿ ಸಂವರ್ಣ ಬಂದರು. ಬಿಟ್ಟರೆ ಬೇರೆ ಉಂಟು. ಮತ್ತೆ ಕಾಳಿಂಗ ಸುಮ್ಮನೆ ಕೂತ್ಕೊಳ್ತೀರ ಸ್ವಾಮಿ. ಉಪ್ಪು ನೀರುವ ಕೆರೆಯಲ್ಲಿ ಯಾವ್ದಾದ್ರು ಕಾಳಿಂಗ ಸರ್ಪ ಇರುವುದು ಹೌದಾ? ಹೌದಾ? ಉತ್ತರ ಮಾಡಿ. ಅದು ಕಾಡಿನಲ್ಲಿ ಬಿದಿರು ಬಟ್ಟೆ ಒಳಗೆ ಇರುವಂಥದ್ದು. ಹಾಗಾದರೆ ಕಥೆ ಏನಂತ ಹೇಳಿ, ವೈಶಾಖ ಮಾಸದಲ್ಲಿ ಕೆರೆಯ ನೀರೆಲ್ಲ ಕಮ್ಮಿ ಆಗ್ತಾ ಇರ್ತದೆ. ಈ ಹೆಂಗಸ್ರಿಗೆ ಮಾಡಿ ಪಚ ಬಟ್ಟೆ ಹೋಗಿತ್ತಿದ್ರ ಈ ನೀರೊಳ್ಳೆ ಅಂತ ಒಂದಿರ್ತದೆ. ಅದು ಮೀನನ್ನು ತಿಂದು ಸೊಕ್ಕೊಳ್ಳೆ ಅಂತ ಆಗ್ತದೆ. ಅದು ಹತ್ರ ಬಂದು ಹೀಗೆ ಮಾಡುವ ಹೆಂಗಸರು ಹಾವು ಅಂದರು. ಯಾವ ಅಂತ ಹೇಳುವ ಮೇಲೆ ಹೋಗ್ತಿದ್ದ ಕೃಷ್ಣ ಪುಟ್ಕನೆ ಕೆಳಗಾರಿದ ಬಾಲವನ್ನು ಹಿಡಿದ, ಮಂಡೆ ಹೀಗೆ ಮಾಡ್ತಾ ಕಾಲಲ್ಲಿ ಮೆಟ್ಟಿದ. ಛಾಯಾಗ್ರಾಹಕರು ಬಂದರು, ಪಿಳಿಕಂದ್ರು, ನಿಮ್ಮಂಥ ಭಾಗದ್ರು, ಕಾಳಿಂಗ ಮರ್ದನ ಬಂದರು. ಅದು ಬಿಟ್ಟರೆ ಬೇರೆ ಉಂಟು. ಒಮ್ಮೆ ಸುಮ್ಮನೆ ಕೂತ್ಕೊಳ್ಳಿ ಸ್ವಾಮಿ. ಕಿರುವರಲ್ಲಿ ಗೋವರ್ಧನಗಿರಿಯನ್ನು ನನ್ನಿಂದ ಕೆಲಸ ಬಿಡಿ. ಆಗ ಅಷ್ಟು 2 ಚಟ್ಟಂಬಡೆ ಬಂದಿತ್ತಲ್ಲ, ಒಂದು ಚಟ್ಟಂಬಡೆ ಏನಾದರೂ ನಿಮ್ಮನ್ನು ಬೆಲ್ಲ ನಿಲ್ಸಿಗಾಯ್ತಾ? ಅದು ಕಥೆ ಏನಂತ ಕೇಳಿ.
ಗೋವರ್ಧನಗಿರಿಯನ್ನು ದೊಡ್ಡ ಬೆಟ್ಟ ಹೀಗೆ ಬಾಗಿ ನಿಂತಿತ್ತ. ಧಾರಾಕಾರವಾಗಿ ಮಳೆ ಸುರಿತಾ ಇತ್ತು. ಇಡೀ ನಂದಗೋಕುಲವೇ ಕೊಚ್ಕೊಂಡು ಹೋಗ್ತಾ ಇತ್ತ. ಆಗ ಕೃಷ್ಣನ ಹತ್ರ ಬಂದು ಮಕ್ಕಳೆಲ್ಲ ಬೊಬ್ಬೆ ಹೇಳಿದ್ರು, ಕೊಚ್ಕೊಂಡು ಹೋಗ್ತಾ ಇದೆ ಅಂತೇಳಿ. ಕೃಷ್ಣ ಬಂದು ನೋಡುವಾಗ ಎಲ್ಲ ತುಂಬಿತ್ತು. ಮಕ್ಕಳನ್ನೆಲ್ಲ ಗೋವರ್ಧನ ಪರ್ವತದ ಆ ಬುಡಕ್ಕೆ ತಗೊಂಡೋಗಿ ನಿಲ್ಲಿಸಿದ. ಆ ಗೋವರ್ಧನ ಪರ್ವತದಲ್ಲಿ ಒಂದು ಸಣ್ಣ ಹೊಟ್ಟೆ ಇತ್ತು, ಇಲಿ ಮಾಡಿದ್ದು. ಅದು ನೀರು ಟಕ್ಕ 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 ಇಳಿತಿತ್ತ. ಇವನು ತೆಗೆದು ಬೆರಳಿಟ್ಟ. ತಕ್ಷಣ ಛಾಯಾಗ್ರಾಹಕರು ಬಂದು ಫಿಳಿಕ್ ಅಂದ್ರು, ನಿಮ್ಮಂತ ಬಾಗಿದ್ರು ಗೋವರ್ಧನಗಿರಿ ಉದ್ದಾರಣ ಅಂತ ಹೇಳಿದ್ರು. ಅದು ಬಿಟ್ಟರೆ ಬೇರೆ ಏನಾದರೂ ಇದ್ರೆ ಹೇಳಿ, ನೀವು ಹೇಳಿ ಒಂದು ಕ್ಷಣದಲ್ಲಿ. ಯಾರು ಸುದ್ದಿ ಬೇಕಾದರೂ ಮಾತಾಡಿ. ಕೃಷ್ಣನ ಸುದ್ದಿಯನ್ನು ಮಾತಾಡಿದ್ರೆ ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಮನೆಗೆ ನಾನು ಇಲ್ಲಿಂದ ಕಳಿಸ್ತೇನೆ, ಏನು ಕೊಡದೆ. ಜಾಗ್ರತೆ ಮಾಡಿ ಮಾತಾಡೋಣ ನೋಡ. ನಿಮ್ಮ ಸಂಬಂಧಿಕರು ಸುಮ್ಮನೆ ಕೂತ್ಕೊಳ್ಳಿ ಸ್ವಾಮಿ. ಇದು ಯಾರು ಚಿಕ್ಕ ಮೇಳದವರು ಇರಬೇಕು. ಚಿಕ್ಕ ಮೇಳ ನಿಮ್ಮ ಚಿಕ್ಕ ಮೇಳ ಉಂಟ, ಎರಡೆರಡು ಉಂಟಂತೆ ನಿಮ್ಮ. ಮತ್ತೆ ಇದು ಬೇರೆ ಯಾರು ಅಲ್ಲ, ಇದು ನಮಗೆ ಸಂಬಂಧ ಮಾಡ್ರಿ. ಇವಳು ಹೇಳಿಕೋದ್ರೆ ಇವಳ ಗಂಡ ಉದ್ದಂಡ ಎನ್ನುವವ ದೇಶದ ರಕ್ಷಣೆಗೆ ಬೇಕಾಗಿ ಸೈನಿಕ ವೃತ್ತಿಯಲ್ಲಿದ್ದಾನೆ. ಇವಳು ತನ್ನ ಮಗನ ಪ್ರಾಯದ ಕೃಷ್ಣನ ಜೊತೆ ಸುಕ್ಕುತ್ತಾ ಇದ್ದಾಳೆ. ಇಂಥ ಮರ್ಯಾದೆ ಬಿಟ್ಟವ್ರ ಹತ್ರ ಮಾತಾಡಲಿಕ್ಕೆ ಜನ ನಾನ ಮತ್ತೆ ನಮ್ಮನೆ ಇಲ್ಲೋ ಜನ. ಬೆಳಿಗ್ಗೆ ಎದ್ದ ಮೇಲೆ ಕಟ್ಟೆಯಲ್ಲಿ ಕುಳಿತು ಯಮ ಯಮ ವಮ ವಮ ಎಷ್ಟು ಬೊಬ್ಬೆ ಮಾಡ್ತಿದ್ದಾರೆ. ಓಬಾಮ ಓಬಾಮ ಅಂತ ಹೇಳಿದಲ್ಲ, ಒಬ್ಬಮ್ಮ ಅಲ್ಲ, ಓಮ ಓಮ ಅಂತ ಕರೆದದ್ದು. ಹೌದು ಹೌದಮ್ಮ. ಏನು ಕರೆದದು ಅಮ್ಮ? ಏನು ಬೇರೆ ಏನಲ್ಲಮ್ಮ. ಸರಿ, ನನ್ನ ಬೆರಳೊಮ್ಮೆ ನೋಡಂತೆ. ಇಷ್ಟು ಉದ್ದ ಬೆರಳು ಉಗುರು ಬೆಳೆಸಿದ್ದಾನೆ. ಅದರಲ್ಲಿ ತೊಳಿ ಇಷ್ಟು ಮಣ್ಣು. ಊಟ ಮಾಡುವಾಗ ಹೊಟ್ಟೆ ಒಳಗೆ. ಅದಮ್ಮ ಉಗುರಿಟ್ಟದ್ದು ನಿನ್ನ ಬೆನ್ನು ತುರಿಸಲಿಕ್ಕೆ. ನಿನ್ನ ಬೆನ್ನಿಗೆ ಕೈ ಹೋಗ್ತದ? ಅದಕ್ಕೆ ಬೆನ್ನು ತುರಿಸಲಿಕ್ಕೆ ಬೇಕಾ ಉಗುರಿಟ್ಟದ್ದು ನಾನು. ಹೌದು. ಮತ್ತೆ ಅದನ್ನು ತೋರಿಸುದು ಯಾಕೆ? ಉಗುರು ನೋಡು ಅಂತ ಹೇಳಿದ್ದಲ್ಲ. ಬೆರಳಿನ ತುದಿಯನ್ನು ಹೀಗೆ ನೋಡ್ತಾ ಹೋಗು, ನೋಡ್ತಾ ಹೋಗು, ನೋಡ್ತಾ ಹೋಗು, ನೋಡ್ತಾ ಹೋಗು.
ತಗಿಡ 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 ತಗದಿನ ತತ್ತ ತಗಿಡ ತಗದಿನ ತಗಿಡ 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 ದಿನಂತೆ ತೊಂ ತೊಂ ತಗಿಡ ದಿನಂತೆ ದಿನ ತಗಿಡ ದಿನಂತೆ ದಿನ ತಗಿಡ ದಿನಂತೆ ತೊಂ ತೊಂ ತಗಿಡ ದಿನಂತೆ ತೊಂ ತೊಂ ತಗಿಡ ದಿನಂತೆ ಹೋಗಿ ನಿಮ್ಮ ಅಮ್ಮನನ್ನು ಉಳಿಸಿ ನನ್ನ ಅಮ್ಮನನ್ನು ನಿಮ್ಮ ತಗಡದಿಂದ 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 ಇವರು ಮುದುಕಿಯರನ್ನು ಬಿಡುವುದಿಲ್ಲಲ್ಲ. ಅವರು ಈಗ ಮುದುಕರಲ್ಲೇ ಹೆಚ್ಚು ಉಳಿದ ಅವರಿಗೆ ತುಂಬಾ ಒಳ್ಳೆಯದು ಅಜ್ಜಿಯ ನಾಟ್ಯ ನೀವು ಅಜ್ಜಿಯನ್ನೇ ಕುಡಿಸಲಿಕ್ಕೆ ಆಗುವುದು. ಅವರಿಗೆ ಬೇರೆದಲ್ಲಿ ಉಳಿಯೋದಿಲ್ಲ, ಅವರಿಗೆ ವಯಸ್ಸಾಗ್ತಾ ಬರ್ತಾವೆ. ಏನಾಯ್ತು? ಅಮ್ಮ, ಇದನ್ನು ಯಾರ ತೋಟಕ್ಕೆ ಹಾಕ್ಲಿ ಅಮ್ಮ? ಗೊಬ್ಬರ ನಮ್ಮ ಬಾಳೆದು ಬೂಡಕ್ಕೆ ಹಾಕು. ಹಾಗಾದ್ರೆ ಇವ್ರ ತೋಟ ಅಲೆ ಊರಿನ ಮನೆಯಲ್ಲಿ 2 ತೆಂಗಿನ ಗಿಡ ಉಂಟು, ಅದಕ್ಕೆ ಹಾಕ್ತಾರೆ. ಒಳ್ಳೆ ಮುಂದಿನ ವರ್ಷ ಒಳ್ಳೆ ಬೊಂಡ ಆಗ್ಬೋದು. ಒಳ್ಳೆ ಫಸಲು ಬರ್ಬೋದು. ಅವರು ತಿರುಗಾಟ ಮಾಡಿ ಬರುವಾಗ ಅದ್ರದ್ದೇ ಬೊಂಡ ಕುಡಿಬೇಕು. ಓ ಓ ಓ ಓ ಇದು ಯಾರು? ರಾಧಾ. ಅಪರೂಪ ಅಪರೂಪ. ಹೌದಮ್ಮ. ಈಗ ಪೂಜೆ ಆಯ್ತಾ? ಇಲ್ಲದೆ ನೋಡ ಅಂತದೆ. ಇದ್ಯಾರು ತೆಗಿ ಬಿಡಕ್ಕಾಗ್ಲಿ ಕಚ್ಚವ ನಾವು ಅಲ್ಲಿಗೆ ಹೋಗು. ಎಷ್ಟು ಸಮಯ ಆಯ್ತು ಇಲ್ಲಿಗೆ ಬರದೆ? ಹೇಗಮ್ಮ ನೀನು ಕ್ಷೇಮವೇ? ನಿನ್ನ ವಿಷಯ ಬಿಡುವ. ನಿನ್ನ ಹಿರಿಯರ ಬಗ್ಗೆ ಕೇಳಬೇಕು. ನಿನ್ನ ಅಮ್ಮ ಹೇಗಿದ್ದಾರೆ? ಚೆನ್ನಾಗಿ ಆರೋಗ್ಯವಾಗಿದ್ದಾರೆ. ಅಮ್ಮನ ವಿಷಯ ಬೇಡ. ರಾಧಾ, ನಿನ್ನ ಅಪ್ಪ ಹೇಗಿದ್ದಾರೆ? ಅದೇನಮ್ಮ ಅಷ್ಟು ವೈಯರ್ ನಿಮ್ದು? ವಾ ಅದೇನಷ್ಟು ವೈಯರ್? ಅಪ್ಪನ ಸುದ್ದಿ ಮಾತಾಡುವಾಗ ವಯರ್ ವೈಯರ್ ಏನಮ್ಮ? ವಯ್ಯಾರ. ನಿನಗೆ ಏದು ಗೊತ್ತೋ ನಮ್ಮ ವಿಷಯ? ಏನಮ್ಮ? ಇವಳ ಅಪ್ಪ ಇಲ್ಲಿಗೆ ಬಂದ್ರೆ ಅರೆ ಕ್ಷಣ ನನ್ನನ್ನು ಬಿಟ್ಟಿರ್ತಿರ್ಲಿಲ್ಲ. ಎಲ್ಲಿಗೂ ಹೋಗುವಾಗ್ಲು ನನ್ನ ಜೊತೆಗೆ. ಹೌದಾ? ಅಡುಗೆ ಕೊನೆಗೂ ಹೋಗುವಾಗ ನನ್ನ ಹಿಂದೆ ಬರುದು, ಪಾತ್ರೆ ತೊಳಿಲಿಕ್ಕೆ ಹೋಗುವಾಗ ನನ್ನ ಜೊತೆಗೆ ಬರುದು, ಬಟ್ಟೆ ತೊಳಿಲಿಕ್ಕೆ ಹೋಗುವಾಗ ನನ್ನ ಜೊತೆ ಹಿಂಬದಿಗೆ, ನೀರು ಸೇರುವುದಕ್ಕೆ ಹೋಗುವಾಗ ನನ್ನ ಹಿಂಬದಿಗೆ ಹೋಗ್ಲಿ, ಬಚ್ಚಲು ಕೋಣೆಗೂ ಹೋಗುವಾಗ್ಲೂ ನನ್ನ ಹಿಂದೆ. ಹಾಗೇನ್ ಮಾಡ್ತಿದ್ದೀರಮ್ಮ? ಹಾಗೇನ್ ಮಾಡ್ತಿದ್ದೀರಿ? ನಿನಗಾಕೆ ಅಲ್ಲ, ಬಾಗಿಲು ಹಿಡ್ಕೊಂಡು ಅವ್ರ ಹೊರಗೆ ನೀವು ಒಳಗೆ. ಅವರು ಅಷ್ಟು ಅನ್ಯ ರೀತಿಯಲ್ಲಿ. ಅಮ್ಮ, ಈಗ ಅವಳ ಅಪ್ಪಯ್ಯ ನಮ್ಮನೆಗೆ ಬರ್ತಿದ್ರೆ ವಾರಗಟ್ಲೆ ನಮ್ಮನೇಲಿ ಉಳಿತಿದ್ರ. ಹೌದು, 15 ದಿವಸ ಇಲ್ಲಿ ಹೋಗ್ತಿರ್ಲಿಲ್ಲ. ಊಟಕ್ಕೆ ಹೋಗೋಳು ನಿನ್ ಜೊತೆ, ಹೊರಗೆ ಹೋಗೋಳು ನಿನ್ ಜೊತೆ, ಸ್ನಾನ ಮನೆಗೆ ಹೋಗೋಳು ನಿನ್ ಜೊತೆ. ಈಗ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತಮ್ಮ. ಏನು? ಮನೆ ಬಿಟ್ಟು ಹೋದ ಅಪ್ಪಯ್ಯ ಇನ್ನೂ ಯಾಕೆ ಬರ್ಲಿಲ್ಲ? ಪ್ರಶ್ನೆಗೆ ಉತ್ತರ ಸಿಕ್ತು. ಅಲ್ಲ, ಮನೆಯಲ್ಲಿ ಯಜಮಾನ್ ನಾಡಿದ್ದೀರಲ್ಲ, ಹಾಗೆ ಏನೆಲ್ಲ ಅಪಾರ್ಥ ಹೇಳ್ಬೇಡ, ಏನೆಲ್ಲ ತಿಳ್ಕೊಂಡ್ರು. ಹಾಗೆ ಅಮ್ಮ ರಾಧಾ ಚೆನ್ನಾಗಿದ್ಯಾ? ನಾನು ಎಷ್ಟು ವಿಚಾರಣೆ ಮಾಡಿದ್ರು ಕೂಡ ನನ್ನ ಮಾತಿಗೆ ಅವಳು ಬೇರೆ ಮಾತಾಡುವುದೇ ಇಲ್ಲ. ಅದೇನು? ಹೌದು, ಆ ಕಡೆ ಈ ಕಡೆ ತಿರುಗಿ ನೋಡ್ತಾಳೆ. ಹೌದು, ನಾನು ನನ್ನ ಹೌದು ನಾನು ಅಮ್ಮ ಅತ್ತೆ ಅಮ್ಮನ ಜೊತೆ ಹೆಂಡತಿ ನೆನಪಿಲ್ಬೇಡ ನೀಗೆ? ನಾನು ಅಮ್ಮ, ಅಮ್ಮ ನಾನು. ನಾನು ಒಬ್ಬಳು ಇರುವಾಗಲೂ ಜೋರು ಮಾಡ್ತೀವಿ, ನಮ್ಮನೆಗೆ ಬೇರೆಯವರು ಬಂದಾಗಲೂ ಜೋರು ಮಾಡ್ತೀವಿ. ಅಳಬೇಡ ಅಳಬೇಡ, ಅಳಬೇಡ. ನೀನು ಒಬ್ಬನೇ ನನಗೆ ಮಗ ಇರೋದು, ಹಾಗೆಲ್ಲ ಹತ್ತಿರ ನನಗೆ ಬೇಸರ ಆಗೋದಿಲ್ವಾ? ಈಗ ಅವಳು ಕೇಳಿದ್ದು ಚಂದ್ರಾವಳಿಯನ್ನು ಕೇಳಿದ್ದು. ಚಂದ್ರಾವಳಿಯನ್ನು ಕಲಿವಾ? ಚಂದ್ರಾವಳಿ ಅತ್ತೆ ಚಂದ್ರಾವಳಿ ಆಗುದಿಲ್ಲ, ಅತ್ತೆ ಅತ್ತೆ. ನಾನು ಹತ್ತಿರ ಚಂದ್ರಾವಳಿ ಅವಳಿದ್ದಾಳೆ. ಅವಳು ಇಲ್ಲಿ ಇಲ್ಲಿ ಹೋಗಿದ ಮನೆ ಹೋಗಿದ್ದಾಳ. ಹೌದೇನೆ? ಓ ಚಂದ್ರುಳಿ, ಚಂದ್ರುಳಿಯ ಚಂದ್ರುಳಿ ಚಂದ್ರುಳಿಯ
ಚಂದ್ರಾವಳಿ. ಚಂದ್ರಾವಳಿ. ನಿಮಗೆ ಏನೆಲ್ಲ ಕೇಳ. ಚಂದ್ರಾವಳಿ ಇಲ್ಲಿ ಬಾಮ್ಮ, ಯಾರು ಬಂದಿದ್ದಾರೆ ನೋಡು. ಇಲ್ಲಿ ಬಾ, ಏನ್ ಬಾ. ಒಂದು ಹೆಜ್ಜೆ ಮುಂದಿಟ್ಟರೆ ಜಾಗ್ರತೆ. ನೀನು ಏನು ಮಾಡಿದಲ್ಲಿ? ಅದು ಉಸ್ಮಾನ್ ರೇಖೆ. ಉಸ್ಮಾನ್ ರೇಖೆ. ಯಾವ ಉಸ್ಮಾನ್? ಆವತ್ತು ಪೇತ್ರಿಯಲ್ಲಿ ಸೀತಾರಾಮ. ಬೇಕ್ರಿಯಲ್ಲಿ ನಿನ್ನ ಅಪ್ಪ ಇದ್ದದ್ದು. ಹೌದಾ? ಅಯ್ಯೋ, ತ್ರೇತಾಯುಧದಲ್ಲಿ ಅವನು ಸೀತಾರಾಮನ ತಮ್ಮ. ಸೀತಾರಾಮನ್ ಅವನಿಗೆ ಬಡಿಬೇಕು. ಸೀತಾರಾಮ ಚಂದ್ರ ತಮ್ಮ ಲಕ್ಷ್ಮಣ ಇರ್ಲಿಲ್ವಾ? ಲಕ್ಷ್ಮಣ ಆವತ್ತು 3 ಗೆರೆ ಹಾಕ್ಲಿಲ್ವಾ? 3 ಗೆರೆ. ಹೌದು. ಅವ 7 ಗೆರೆ ಹಾಕಿದ್ದು. ನನಗೆ 3 ಗೆರೆ ಸಿಕ್ಕಿತು. ಇವತ್ತು ಈಗ ಈ ಚಂದಗೊಬ್ಬನ ಗೆರೆ. ಆ ಗೆರೆಯನ್ನು ದಾಟಿ ಒಂದು ಹೆಜ್ಜೆ ಮುಂದಿಡಬಾರ್ದು. ಯಾರ ಮನೆಯನ್ನು ತೆಗಿಲಿಕ್ಕೆ? ಯಾಕೆ? ಈ ಕೊಡಪಾನ ಇಟ್ಕೊಂಡು ಬಂದದ್ದು. ನಮ್ಮಲ್ಲಿ ಚಿನ್ನದ ಕೊಡಪಾನ ಇಲ್ವಾ? ಬೆಳ್ಳಿದಿಲ್ವಾ? ಹಿತ್ತಾಳದಿಲ್ವಾ? ತಾಮ್ರದಿಲ್ವಾ? ತಗಡದಿಲ್ವಾ? ಈ ಹೊಟ್ಟೆ ಪಾತ್ರೆ ಇಟ್ಕೊಂಡು ಬಂದು ಏನು ನನ್ನ ಎಟ್ಟೆ ಯಜಮಾನಿಕೆ ತೋರಿಸಲಿಕ್ಕೆ ಬಂದದ? ಯಾರು? ಅವಳು ನಮ್ಮನೆ ಪಾತ್ರೆ ತೊಳೆಯುವ ಕಾಯ್ತಾ ಇದ್ದಾವ. ಚಿನ್ನದ್ದು, ತಾಮ್ರದ್ದು, ಬೆಳ್ಳಿಯದ್ದು ಎಲ್ಲ ಹಿತ್ತಾಳೆ ಎಲ್ಲ ಇದೆ. ಏನ್ ನಮ್ಮ ಮನೆ ತೆಗಿಲಿಕ್ಕೆ? ಏನು ನಿನ್ನ ಫಲ ಇಟ್ಟಿದ್ದಾರೆ ಇಲ್ಲಿ? ಅದಲ್ಲದೆ ಬೇರೆ ಏನು ಉಂಟು ಇಲ್ಲಿ? ಮತ್ತೆ ಯಾರು ಮಾಡಿದ್ದು? ಅಪ್ಪನೇ ಮಾಡಿದ್ದು. ಅದು ಬೇಡ. ಅದು ಅತ್ತೆ ಇಲ್ಲಿ ಬನ್ನಿ ಅತ್ತೆ. ನೋಡಿ, ಮನೆ ಕೆಲಸ ಒಬ್ಬಳೇ ಮಾಡ್ಬೇಕು. ಪಾತ್ರೆ ತುಳಿಬೇಕು, ಬಟ್ಟೆ ಒಗಿಬೇಕು, ಎಲ್ಲ ಒರೆಸಬೇಕು, ಗುಡಿಸಬೇಕು, ಅಡಿಗೆ ಮಾಡಬೇಕು, ಎಲ್ಲ ನಾನೇ ಮಾಡುವುದಂತೆ. ನಿನ್ನ ಅಪ್ಪನ ಕರ್ಕೊಂಡು ಬರ್ಬೇಕು. ಇಲ್ಲಿ ಅಪ್ಪ ನಿನ್ನ ಗಂಡ ಹೌದಲ್ವ? ಸ್ವಲ್ಪ ಜೊತೆಗೆ ಜೋರು ಮಾಡ್ಲಿಕ್ಕೂ ಬಿಡುದಿಲ್ಲ. ಅಳ್ಬೇಡ ಕಂದ, ಅಳ್ಬೇಡ. ನೀನ್ ಹತ್ರ ನನಗೆ ಬೇಸರ ಆಗ್ತದೆ. ಅವಳ ಮೈ ಮುಟ್ಲಿಕ್ಕೆ ಬಿಡುದಿಲ್ಲ, ಅವಳ ಹತ್ರ ಮಾತಾಡ್ಲಿಕ್ಕೂ ಬಿಡುದಿಲ್ಲ. ಎಲ್ಲಿಯಾದ್ರೂ ಮೈ ಮುಟ್ಟಿದ್ರೆ ಮನೆಯಿಂದ ಹೊರಗೆ ಹೊಂಡ ಹೊಂಡ. ಅಳ್ಬೇಡ. ಹೆಂಡತಿ ಪಾಪ ಬೆಳಗಿಂದ ಸಂಜೆ ತನಕ ದುಡಿತಾಳೆ. ನಿನಗೆ ಸ್ವಲ್ಪ ಸಹಾಯ ಮಾಡ್ಲಿಕ್ಕೆ ಆಗುದಿಲ್ವಾ? 4 ದಿವಸ ಬಿಸಿಲಿಗೆ ಹೋಗ್ಲಿಕ್ಕೆ ಗೊತ್ತಾಗ್ತದೆ. ಮನೆಯಲ್ಲಿ ದೊಡ್ಡ ದೊಡ್ಡ ಸಂಖ್ಯೆ ಅಲ್ಲ. ಬಿಸಿಲಿಗೆ ಹೊರಗೆ ಹೋದವರಿಗೆ ಗೊತ್ತಾಗ್ತದೆ. ಒಲೆಯ ಮೇಲೆ ಬೇಳೆ ಉಂಟು. ಯಾಕೆ ಅಂತ ಕೇಳಿದ್ಯಾ? ಒಂದೊಂದು ಒಲೆ ಮೇಲೆ ಬೇಳೆ ಈಗ ನಿಂದು ಶುರುವಾಯ್ತು. ಈಗ ಇಲ್ಲಿಗೆ ಯಾರು ಬಂದಿದ್ದಾರೆ ನೀನು ನೋಡಿದ್ಯಾ? ಅಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ನಾಗವಿಡಿಯೋ ಪರದಕ್ಷಿಣ ಪದಕಟೇಕ ತುಳಿರಗಳು ಪರಸಿದರಾಗಿ ಅವರಾದ್ರೆ ಅಡ್ಡಿಲ್ಲ, ನೀನ್ ಹಾಕ್ಲಿಕ್ಕಿಲ್ಲ. ಅವರಿಗೊಂದು ಸಣ್ಣ ಉಮೇದುಂಟು. ಅಕ್ಕ ಈಗ ಬಂದು ಏನು ಇದು ಕನಸೋ ನನಸೋ ಒಂದು ಅರ್ಥವಾಗುತ್ತಾ ಇಲ್ಲ. ಆದ್ರೆ ಏನಿದು ವಿಶೇಷ? ಯಾವಾಗ್ಲೂ ಒಬ್ಬಳೇ ಬರುವವಳಲ್ಲ, ಜೊತೆಗೆ ಸಖಿಯರೆಲ್ಲ ಕೂಡಿಕೊಂಡು ಬರುವವಳು. ಇವತ್ತು ಹಾಗಲ್ಲ, ಒಬ್ಬಳೇ ಬಂದಿದ್ದಿ. ಬ್ರಾಹ್ಮಣರು ಹೇಳಿದ್ರ? ಬ್ರಾಹ್ಮಣರು ಹೇಳಿದ್ರೆ ಬ್ರಾಹ್ಮಣರು ಹೇಳೇ ಬಂದದ್ದು. ಯಾರು ಬ್ರಾಹ್ಮಣರು? ನಮ್ಮನೆಗೆ ಬಂದ ಭಟ್ರು ಯಾರು? ಯಾರು ನಮ್ಮನೆಗೆ ಭಟ್ರು ಬಂದದ್ದು? ಮಣ್ಣಿಗೆ ಹೊಡಿತಾನೆ ಬ್ರಾಹ್ಮಣರಿಗೆ ಬೈತೇನಾ? ಯಾರು ಬ್ರಾಹ್ಮಣರಿಗೆ? ಅಪ್ಪರ ಮನೆಗೆ ಓಡ್ತಾರೆ. ಬ್ರಾಹ್ಮಣರಿಗೆ ಬೈದರೆ ಬ್ರಾಹ್ಮಣರ ಬರ್ತಿರ್ಲಿದ್ರೆ ನೀನು ಅಂದ್ರೆ ಇವರು ಹುಟ್ಟುವುದಕ್ಕೆ ಕಾರಣ ಬ್ರಾಹ್ಮಣರು. ಈಗ ನಾನು ಹುಟ್ಟಿದಕ್ಕೂ ಬ್ರಾಹ್ಮಣರು ನಮ್ಮನೆ ಬರೋದಕ್ಕೂ ಕಾರಣ ಏನಮ್ಮ? ಏನ್ ಸಂಬಂಧ? ಎಷ್ಟೋ ವರ್ಷ ಆಗಿ ಮದುವೆ ಆದ್ರೂ ನನಗೆ ಮಕ್ಕಳಾಗ್ಲಿಲ್ಲ. ಸಮಸ್ಯೆ ನಾನು ಒಂದು ದಿವಸ ಚಿಂತಿಸ್ತಾ ಇದ್ದೆ, ಯಾಕೆ ಮಕ್ಕಳಾಗ್ಲಿಲ್ಲ ಅಂತ. ಹಾಗೆ ನಮ್ಮ ಮಧುಸೂದನ ಅಲೆವರಾಯರು ಅವ್ರು ನಮ್ಮನೆ ಬಂದ್ರ? ಅವರು ನಮ್ಮ ಮನೆಗೆ ಬಂದ್ರು. ನಮ್ಮನೆ ಬಂದು ಅವರಿಗೆ ಸ್ವಲ್ಪ ಜ್ಯೋತಿಷ್ ಎಲ್ಲ ಗೊತ್ತುಂಟು. ಈಗ ಇದು ಮಾಡೋದು ಬಿಟ್ಟು ಅದರಲ್ಲಿ ಕೈ ಹಾಕಿದಾರ? ಎಲ್ಲದ್ರಲ್ಲಿ ಇದ್ದಾರೆ ಅವರು. ಯಾವ್ದು ಬಪ್ಪಂ ಪೋಂಕು ಇದು ಅದಕ್ಕೂ ಉಂಟು. ಕಬಡ್ಡಿ ತಿರುಗಿಸಿ ಹೇಳಿದ್ರು ನಿನಗೆ ನಾಗದೋಷ ಉಂಟು ಅಂತ. ಯಾರು? ಮಧುಸೂದನ್ರ? ಹೌದೌದು. ನಾಗದೋಷದ ಪರಿಹಾರಕ್ಕೆ ಏನು ಮಾಡಬೇಕು ಅಂತ ಹೇಳಿ ನಾಗದೋಷ ಕಲ್ಲನ್ನು ಕೆತ್ತಿಸಿ ಹೌದು 3 ದಿನ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರೆ ನಾಗದೋಷ ನಿವಾರಣೆಯಾಗುತ್ತದೆ ಎಂಬುದಾಗಿ ಅವರು ಉಪದೇಶ ಕೊಟ್ಟರು. ಅವ್ರು ನಮ್ಮನೆ ಬಂದು ನಾಗದೋಷ ಪರಿಹಾರ ಆದ್ಮೇಲೆ ನಾನು ಎಷ್ಟು ತಿಂಗಳಲ್ಲಿ ಹುಟ್ಟಿದ್ದು?
7 7 ತಿಂಗಳಲ್ಲಿ ಹೇಳುವ ಏಳು ಅಥವಾ 7 ಅದರಲ್ಲಿ ಅವರು ಭಯಂಕರ ಪರಿಣಿತರ. ಎಂಥದ್ದು ಯಾವ ಮನೆಗೆ ಹೋದ್ರೆ ಒಂದು 7 ತಿಂಗಳು. 7 ಅಲ್ವೋ 9 ತಿಂಗಳಲ್ಲಿ 9 ತಿಂಗಳು. ಅವಸರದಲ್ಲಿ ಹೇಳದ ಹಾಗೆ ಅವರ ಉಪದೇಶ ನಾನು ಮಾಡಿದ ಕಾರಣ ಪ್ರತಿಷ್ಠೆ ಮಾಡಿದ ಕಾರಣ ನೀನು ಹುಟ್ಟಿದ್ದು ಅಂತ ಹೇಳಿದ್ದು. ಓ, ಹಾಗಿದ್ರೆ ಮಧುಸೂದನ ಊರಾಯರು ಮತ್ತೊಮ್ಮೆ ಬರುವುದೇ ಮನೆಗೆ. ಯಾಕೆ ಹೇಗೆ ಗೊತ್ತಾಯ್ತು. ಹೇಗೆ ನಮ್ದೇನು ಕುಟುಂಬ ಯಾತ್ರೆ ಉಂಟಾ? ಕುಟುಂಬ ಯಾತ್ರೆ ನೀನು ಮಾತ್ರ ಬರ್ಲಿಕ್ಕೆ ಬಿಡಬೇಡ. ನೀನು ನನಗೆ ಹುಟ್ಟಿದ ಹಾಗೆ. ಅವ್ರೀಗ ಅವ್ರು ಮೊದಲಾಗಿಲ್ಲ ಈಗ ನಡೀಲಿಕ್ಕೆ ಆಗುದಿಲ್ಲ. ಅವರಿಗೆ ಮಗ ಇದ್ದಾರ? ಯಾಕೆ ಅಲ್ಲ, ದೋಷ ಮಗ ಇದ್ದಾರೆ ನಮ್ಮ ಅಮ್ಮಂತ್ರ ಹೇಳಲಿಕ್ಕೆ ಅದೇನು ಸಂಬಂಧ? ಅದು ಅವ್ರನ್ನ ಹೋಗಿ ಕೇಳಿದ್ರೆ ಪರಿಹಾರ ಮಾಡಬಹುದಲ್ವಾ? ಬೇಡ ಬೇಡ, ನಮ್ದು ಕುಟುಂಬ ಯಾತ್ರೆ ಬೇಡ, ಇಲ್ಲಿಗೆ ಮುಗಿಸುವ. ಅಮ್ಮನ ಕಾಲಕ್ಕೆ ಮುಗಿದು ಹೋಗ್ಲಿ. ಅಕ್ಕ ಸಂತೋಷ ಆಯ್ತು. ನನಗೂ ಹಾಗೆ ಬಹಳ ಸಂತೋಷ ಆಯ್ತೆ. ಇದ್ದವಳು ಒಂದು ವಾರ ಇಲ್ಲೇ ಇರ್ಬೇಕು. ನೀವು ಎದ್ದು ಒಂದು ವಾರ ಇಲ್ಲೇ ಇರ್ಬೇಕು. ಇಲ್ಲವೇ? ಯಾಕೆ? ಆಗುದಿಲ್ಲ. ತರಬೇಕಮ್ಮ ಸಂತಿಗೆ ಮನೆಗೆ ತ್ವರಿತದಿ ಬರುತ್ತೇನು ಬಹು ಜೋಕೆಯೊಳಗೆ. ನೀನೇನೋ ಹೇಳ್ತಿ, ಒತ್ತಾಯ ಮಾಡ್ತಿ, ಆದ್ರೆ ನಾನು ಹೊರಟು ಬರುವಾಗ ನಮ್ಮನೇಲಿ ಹೇಳಲಿಲ್ಲ, ನೇರ ಬ್ರಾಹ್ಮಣರು ಬಂದು ಹೇಳಿದ್ರಲ್ಲ, ಹಾಗೆ ನೇರವಾಗಿ ಬಂದೆ. ನನಗೆ ಮತ್ತೆ ಸಂಜೆ ಕತ್ತಲೆ ಬೀಳಬೇಕು. ಹೌದೌದೌದು, ಒಂದು ವಾರ ಬೇಡ, ನಾಳೆ ಒಂದು ಪೂರೈಸಿ ಮತ್ತೆ ಹೋಗುವ. ಇಲ್ಲ ಅದು ಆಗೋದಿಲ್ಲ. ಯಾಕೆ? ನಾನು ಕತ್ಲೆ ಬಿದ್ದರೆ ಹೋಗಿ ಆಗ್ಬೇಕು, ಮತ್ತೆ ಬೈತಾರೆ. ಅಬ್ಬಬ್ಬ, ನೀನು ಒಬ್ಬಳೆ ಮದುವೆ ಆದವಳು, ನಾನು ಮದುವೆ ಆಗಿಲ್ವೇ? ಅದು ಮಾತ್ರ ಅಲ್ಲ. ಅಯ್ಯಯ್ಯೋ, ನಿನ್ನ ಗಂಡ ಮಾತ್ರ ಬೈಯುವುದು. ನಾನು ಮನೆ ಬಿಟ್ಟು 3 ವಾರ ಹತ್ತಿ ಇಲ್ಲಿಗೆ ಬರುವಾಗ ನನ್ನೊಂದು ಜೋರು ಮಾಡ್ತಿದ್ರು, ಗೊತ್ತುಂಟಾ? ಅದೊಂದು ಸಂಗತಿಯ. 3 ವಾರ ಹೋದ್ರೆ ಯಾರು ಜೋರು ಮಾಡುದಿಲ್ಲ ಅಷ್ಟೇ, ಮಾಡ್ಲೇಬೇಕಲ್ಲ. ಅಲ್ಲ, ಒಂದು 3 ತಿಂಗಳಾದ್ರೂ ಜೋರು ಮಾಡ್ತೀನಿ. ಅತ್ತೆ, ಏನು ನೀವು 3 ತಿಂಗಳ ಆದ್ಮೇಲೆ ಬರ್ತಿದ್ದ? ಮತ್ತೆಂತದ್ದು, ಒಂದು ಸಂಬಂಧಿಕರ ಮನೆಗೆ ಹೋಗುವಾಗ ಅಲ್ಲೆಲ್ಲ ಊರಿನಲ್ಲಿ ಒಂದು 10-12 ಮನೆ ಇದ್ರೆ ಒಂದೊಂದು ತಿಂಗಳು ಒಬ್ಬೊಬ್ಬರ ಮನೆಯಲ್ಲಿ ಕುಳಿತುಕೊಳ್ಳೋದು. ಹಾಗೆ ಅತ್ತೆ, ಮೊದ್ಲು ಯಾವ ಮನೆಗೆ ಹೋದದ್ದು? ಮೊದ್ಲು ಯಾವ ಮನೆಗೆ ಹೋದದ್ದು? ಅದೆಲ್ಲ ಬೇಡ, ಅವರಿಗೆ 90 ಮನೆ ಆಗುವಾಗ ಮೊದಲು ಮನೆ ಯಾವ ಮನೆಗೆ ಹೋಗೋದು ನೆನಪಾಗ ನೆನಪು ಉಳಿಯುವುದಿಲ್ಲ ಅದು. ಅತ್ತೆ, ಓ, ಇಲ್ಲಿ ಬನ್ನಿ, ಮನೆ ಬಾಗಿಲಿಗೆ ಬಂದಿದ್ದಾರೆ. ಹೌದು. ಈಗಲೇ ಹೋಗಬೇಕಂತ ಸ್ವಲ್ಪ ಕೇಳಿ ಅತ್ತೆ ನೀವು. ರಾಧಾ, ಏನಮ್ಮ ಬಾರಣ, ಎಷ್ಟು ಸಮಯ ಆಯ್ತು, ಅಪರೂಪಕ್ಕೆ ಬಂದಿದ್ದಿ, ಅವಸರದಲ್ಲಿ ಹೋಗ್ಬೇಕು ಅಂತ ಹೇಳ್ತಿ, ಗಂಡ ಜೋರು ಮಾಡ್ತಾನೆ ಅಂತ ಹೇಳ್ತಾ ಇದ್ದಿ. ಅದರ ಹಾಗೆಲ್ಲ ಹೋಗ್ಲಿಕ್ಕೆ ನಾನು ಮನೆ ಬಿಟ್ಟಿದ್ದೆ. ಬಾಗಿಲಿಗೆ ಬಂದದ್ದು ಮರದ ಬುಡದೆ ಬಂದದ್ದು. ಹೌದು, ಮನೆ ಬಾಗಿಲಿಗೆ ಬಂದದ್ದು. ಮನೆ ಬಾಗಿಲಲ್ಲಿ ಏನಿತ್ತು, ಒಳಗೆ ಇನ್ನೂ ಬರಲಿಲ್ಲ. ಅಲ್ಲಿ ಅವಸರಕ್ಕೆ ಕಾಲು ಕಟ್ಟಿ ಬಂದಿದೆ. ಅವಸರಕ್ಕೆ ಕಾಲು ಅದ್ರ ಅಡ್ಡ ಬೆಳೆಸಲಿಕ್ಕೆ ನಾನೇ ಹೋಗ್ಬೇಕು. ಕರು ಯಾವುದರ ಬುಡಕ್ಕೆ ಕಟ್ಟಿದ? ಅತ್ತೆ, ನನ್ಗೆ ಗೊತ್ತಾಯ್ತು. ಏನು? ನಾವು ಎಷ್ಟಾದ್ರೂ ಹೆಂಗಸರು. ಹೌದು, ಮನೆಯಲ್ಲಿ ಒಬ್ರು ಕೇಳುವವರಿರುವಂತೆ ಯಜಮಾನರು, ಹೇಳುವವರು ಹೇಳಿದ್ರೆ ಇರ್ತಾರಪ್ಪ. ನಾವು ಇರ್ಬೇಕು ಅಂತ ಹೇಳಿದ್ರೆ ಅವನಿಗೂ ಗೊತ್ತೇ ಆಗುದಿಲ್ಲ, ನಾವೇ ಹೇಳಿಯಲ್ಲ. ಚಂದಗಪ್ಪ, ಈಗ ಮಗ ಹೆಂಗಸರು ಮಾತಾಡೋದು ನನಗೇನು ಕೆಲಸ? ಅಲ್ಲ, ಕೆಲಸದಲ್ಲಿ ನಾವು ಎಷ್ಟು ಹೇಳಿದ್ರು ಕೇಳುವುದಿಲ್ಲ. ಈಗ ಮನೆ ಯಜಮಾನಿ ನಾನು, ಯಜಮಾನ ನೀನು. ಬೀಗ ನಿನ್ನ ಹತ್ರ ಉಂಟು. ಹೌದು, ಆದ್ರೆ ನೀನು ಒಂದು ಮಾತು ಹೇಳದಿದ್ರೆ ಅವಳು ಕೇಳಲಿಕ್ಕಿಲ್ಲ. ಅದು ಇದು ನಿಲ್ಲುದ ಕೇಳು, ಅವಸರ ಬೇಡ, ನಿಂತು 2 ದಿವಸ ನಿಂತು ಹೋಗ್ಬೇಕು ಅಂತ ಹೇಳು. ಹೇಗೂ ನಮ್ಮ ಮನೆಗೆ ಬಂದಾಯ್ತಲ್ಲ, ಇವತ್ತು ರಾತ್ರಿ ಉಳ್ಕೊಂಡು ಬೆಳಿಗ್ಗೆ ಉಳಿದ ಅನ್ನಕ್ಕೆ ನಾವು ಚಿತ್ರಾನ್ನ ಮಾಡಿ ಕೊಡ್ತೇವೆ, ಅದನ್ನು ತಿನ್ಕೊಂಡು ಮನೆಗೆ ಹೋದ್ರೆ ಆಯ್ತು. ಮನೆಗೆ ಬಂದ ಅತಿಗಳನ್ನು ಮಾತಾಡಿಸುವ ಕ್ರಮ ಹಾಗ. ಒಂದು ನಯ, ನಯ, ಒಂದು ವಿನಯ, ವಿನಯ, ಒಂದು ನಗು. ನಗು. ಇದು ಹೇಗೂ ನಮ್ಮ ಮನೆಗೆ ಬಂದಾಯ್ತಲ್ಲ, ಇವತ್ತು ರಾತ್ರಿ ಉಳ್ಕೊಂಡು ನಾಳೆ ಬೆಳಿಗ್ಗೆ ಹೋಗುವುದೇ. ಇದು ಯಾವುದು ಇದು? ಇದು ಮನಪೂರ್ವಕವಾಗಿ ಅಲ್ಲ, ಕಪಟವಾಗಿ. ಅಲ್ಲ, ಇದು ಯಾವ ಊರಿನ ಭಾಷೆ? ಯಾವೂರಿನ ಭಾಷೆ ಅಂತಲೇ ಗೊತ್ತಾಗಲಿಲ್ಲ. ಮತ್ತೆ ಏನೇ ತಂಗಿ ಮುಗಿನ ಗಂಡ? ಇವಾಗ ಅವಳಿಗೆ ಅರ್ಥ ಆಗುವಾಗ ಹೇಳಪ್ಪ. ಈಗ ಹೋಗ್ಲೇಬೇಕಾ ಅಷ್ಟು ಅವಸರದಲ್ಲಿ ಹೋಗ್ಬೇಕಂತ ಕೆಲಸ ಏನುಂಟು ಮನೆಯಲ್ಲಿ? ಏನು ಕೆಲಸ, ಏನು ಅವಸರ? ಕಾರಣ ಹೇಳುದಾ? ಯಾಕಂದ್ರೆ ಮನೆ ಸಂಸಾರ ಅಂತಂದ ಮೇಲೆ ಗಂಡ ಹೆಂಡತಿ ಯಾವಾಗಲೂ ಜೊತೆಯಾಗಿರ್ಬೇಕು. ಯಾವುದೇ ಕಾರಣಕ್ಕೂ ನಾವು ಒಂದು ರಾತ್ರಿಯೂ ಬಿಟ್ಟಿದ್ದವರಲ್ಲ. ಪ್ರೀತನ ಬಿಟ್ಟಿರಲಾರೆ, ಮನೆಗೆ ಹೋಗಲೇಬೇಕಪ್ಪ. ಅದಕ್ಕಾಗಿ ಚಿಂತೆಯ ಪ್ರೀತನ ಬಿಟ್ಟಿರಲಾರೆ ಗಡಿ.
ಮತ್ತೆ ಏನಾಯ್ತು? ಇನ್ನೊಮ್ಮೆ. ಎಂತದಿದು? ಅತ್ತೆ ಹೇಗಿತ್ತತ್ತೆ? ಹಾ, ಆ ಕಿರು ಹೆಜ್ಜೆ ಹೇಗತ್ತೆ? ಅದು ಅದು ಯಾರದತ್ತೆ? ಮಧುಸೂದನ ಅಲೆವರಾಯ ರೇಟಿ ಗೊತ್ತ ನಮಗೆ ಆ ಇಡೀ ಹೆಜ್ಜೆ ಯಾರ್ದು? ಹಿಡಿಯಾದ ರವಿ ಅಲೆವರಾಯ. ನಾನು ಅದಕ್ಕೆ ದೃಷ್ಟಿ ಅಂದ್ರೆ ಅವರಿಬ್ಬರ ಪಾಲುದಾರಿಕೆಯಲ್ಲಿ ನನ್ನ ಆವಿರ್ಭಾವ ಆದದ್ದ. ಬನ್ನಿ ಅತ್ತೆ. ಹೇಳು ಹೇಳು. ನೋಡಿ ಒಂದೇ ಮಾತಲ್ಲಿ ಹೇಳ್ತೇನೆ, ಒಂದೇ ವಾಕ್ಯ. ನಿನ್ನ ಗಂಡನಷ್ಟು ಪವಾಡ ಮಾಡಲಿಕ್ಕೆ ನನಗೆ ಗೊತ್ತಿಲ್ಲ. ಎಂತದು? ನಿನ್ನ ಗಂಡನಷ್ಟು ಪವಾಡ ಮಾಡಲಿಕ್ಕೆ ಪವಾಡ ಅಲ್ಲ, ಹಾ, ಪವಾಡ. ಪವಾಡ ಮಾಡಲಿಕ್ಕೆ ಗೊತ್ತಿಲ್ಲ. ಹಾ. ಆದ್ರೆ ಒಂದು ದಿವಸ ರಾತ್ರಿಗೆ ನಿನ್ನ ಗಂಡನ ಬದಲಿಗೆ ನಾನಿದ್ದೇನೆ. ಎಲ್ಲರೂ ಚುರುತೆ! ಎಲ್ಲರೂ ಚುರುತೆ! ಎಷ್ಟು ನೋಡಿ ಆ ಕೇಳ್ತೇನು ಏನನ್ನು ಚುರುತೆ? ಅಯ್ಯಯ್ಯೋ, ಹೋಯ್ತಪ್ಪ, ಹೋಯ್ತು. ಏನು ಮಾತು ಕೇಳಬಾರ್ದ ಮಾತು ಕೇಳಿದ್ನಲ್ಲ. ಏಯ್, ತಂಗಿ! ಅತ್ತೆಯವರೇ, ನಿಮಗೆ ಈ ಮಾತುಗಳು ಅತ್ತೆಯ ಅತ್ತಿಗೆಗೆ, ಅತ್ತೆಯವರೇ. ಬೇಕಾದ್ರೆ ಏನು? ಹೆಂಗ್ಸರು ಬರ್ಲಿದೆ. ಇಲ್ಲಿ ಇಲ್ಲಿ ಅವರ ಏಯ್! ಎಂತ ಮಗ, ಎಂತಾಯ್ತು? ಎಂತ ಮಗನನ್ನು ಹುಟ್ಟಿಸಿದೆ ಲೋಕಕ್ಕೆ. ಏನಾಯ್ತು? ಏನು ಸಂಸ್ಕಾರ. ಮನೆಗಾಗಲಿ ಬಂದ ಹೆಣ್ಣು ಮಗಳ ಬರಲಿ ಈ ರೀತಿ ಮಾತಾಡ್ಲಿಕ್ಕೆ ಕಳಿಸಿದಿರಲ್ಲ. ತೂ ನಿಮಗೆ ನಿಮ್ಮ ಇಷ್ಟು ಪ್ರಾಯ ಆಗಿ ನಿಮಗೆ ಕಚ್ಚಗಾದಾಗೆ ಆಗಿದೆ. ನಿಮಗೆ ಹೇಳಿ ಸಮವನೆ ಅಕ್ಕ, ನಿನ್ನ ಮೈದುನನ ಭ್ರಮೆಯ ವಚನಗಳ ಮುಂದ ಸಮವೇನೆ ಅಕ್ಕ. ಏನ್ ತಂಗಿ? ತಂಗಿ, ನೋಡಿದ್ಯಾ? ಹೇಳಕ್ಕ. ಅಲ್ಲ ಹಾಗಲ್ಲ, ಇನ್ನ ಮನೆಯವರು ಹೀಗೆ ಮಾತಾಡುವ? ಇದೇನು ಕಸ ಗಂಡ ಅಲ್ವಾ? ಅದೇನು ಕಸ ಏನು ತೊಟ್ಟಿ ಅದು? ನೀನು ಇಷ್ಟು ಕಾಲ ಇವನಿಗೆ ಏನು ನನ್ನನ್ನು ಸಂಸಾರ ಬಳಸಿ. ಮಾಡಿ ಬಂದವರ ಬಂದು ಈ ಕೆಟ್ಟದ್ದು ಮಾತಾಡಿದ್ರೆ ನಿನಗಾದ್ರೂ ಮಗ, ಕೆಳಭಾಗದಲ್ಲಿರುವುದು ಮುದುಕಿ. ಅತ್ತೆ, ಎಂತ ವಸಿ. ಸಿಟ್ಟು ಬಂತವಳಿಗೆ. ಯಾರಿಗೆ? ಅವಳಿಗೆ ಸಿಟ್ಟು ಶಾಂತವ ಮಾಡಿ ಬಿಡು ಮನದವರ್ಮ. ಇಷ್ಟು ನಿರ್ದಯದೊಳಗೆ ತ್ಯಜಿಸುವರೇ ನಮ್ಮ ತರಳ ಮೂಢ ತರಳ ಮೂಢನು ಅವನು ಅರಿಯದಾಡಿದನನು ಮರೆತು ಕಳೆಯಿಲ್ಲವನು ಅರಿತವಳು ನೀನು. ಸಿಟ್ಟು ಶಾಂತವ ಮಾಡಿ ಬಿಡು ಮನದ ಮನ್ಮ. ಆ ಸಿಟ್ಟು ಮಾಡಬೇಡ ಮಗ. ಈಗ ಬರ್ಬೋದು ಇನ್ಯಾವಾಗ ಬರ್ಲಿ? ಯಾಕೆ ಈ ರೀತಿಯಾಗಿ ಸಿಟ್ಟು ಮಾಡ್ತಾ ಇದ್ದೀಯ? ದಿನದ ಹೋದ ನೀನು ಅರಿತವಳು, ಬುದ್ಧಿಯು ತಿಳಿದವಳು, ವಿದ್ಯಾವಂತಳು. ಅವ ಏನೋ ಹೇಳಿದ ಅಂತ ಹೇಳಿ ಮಕ್ಕಳನ್ನು ಹುಟ್ಟಿದ್ರೆ ಸಾಲದು, ಬುದ್ಧಿ ಕಲಿಸಬೇಕು, ಸಂಸಾರ ಮಾಡ್ಲಿಕ್ಕೆ ಗೊತ್ತು, ಸಂಸ್ಕಾರ ಬೇಕು. ಎಂತದು? ಹೀಗೆ ಬೊಬ್ಬೆ ಹಾಕಿ ಒಬ್ಬ ಹಾಗಾದ್ರೆ ಮತ್ತೆ ಜನರು ಏನು ಅಂತ ಭಾವಿಸಿಕೊಂಡು ಹೌದು, ನಿನ್ನ ಗಂಡನ ಬುದ್ಧಿಯನ್ನು ಹೇಳಿದ್ ನಾನು. ಮಾನ ಮರ್ಯಾದೆ ಎಲ್ಲ ಹಾಳಾಗುತ್ತೆ. ಹಾಗಾಗಿ ನನ್ನ ಮುಖ ನೋಡಿ ಆದ್ರೂ ಇಲ್ಲೇ ಉಳಿಬೇಕು. ನಿನ್ನ ಮುಖದಲ್ಲಿ ಏನು ಬರ್ದಿಲ್ಲ? ಬೇಡ. ಬೇಡ, ನನ್ನ ಈ ಮುಖ ನೋಡಿ ಆದ್ರೂ ಇಲ್ಲಿ ಉಳಿಬೇಕು. ಅತ್ತೆ, ಓ, ನಿಮ್ಮ ಈ ಮುಖ ನೋಡಿ ಮಾವನೇ ನಿಲ್ಲಿಲ್ಲ, ಇನ್ನವಳು ನಿಲ್ತಾಳ. ಎಂತ ಮಗ, ಈ ಮುಖ ಒಳ್ಳೇದಿಲ್ವಾ? ಹಾಗಲ್ಲ. ಓ, ಏನಕ್ಕ? ಇಷ್ಟು ಅವಮಾನ ಆದ್ಮೇಲೆ ಆ, ನಾನು ಈ ಮಲ್ಲೆ ಅರೆಗಳಿಗೆ ನಿಲ್ಲುವುದಿಲ್ಲ. ಆ. ನಿನಗೆ ಹೇಳಿ ಹೋಗ್ಲಿಕ್ಕೆ ಅನಿಸ್ತದ್ದು, ಇಲ್ಲದ್ರೆ ಆಗ್ಲಿ ಹೋಗಿ ಆಗ್ತಿತ್ತು ಪ್ರಸಂಗ. ಇಲ್ಲ ಮಗ, ಅವ ಎಷ್ಟಾದ್ರೂ ಮೂಢ, ಬುದ್ಧಿಹೀನ, ಗೊತ್ತಿಲ್ಲ ಅವನಿಗೆ. ಈಗ ತಪ್ಪೇ ಮಾತಾಡಿದ್ದು ಅಂತ ಇಟ್ಕೊಳ್ಳು. ಆ. ತಪ್ಪಿಗೊಂದು ಅದೇ ನನಗೆ ಅರ್ಥಾಯ್ತು. ಓ, ತಪ್ಪು ಮಾಡಿದ್ಯಾರು ಹೇಳಿ? ಅವ- ತಪ್ಪು ಮಾಡಿದ್ಯಾರು? ಮಗ, ಕ್ಷಮೆ ಕೇಳ್ತಾ ಇರೋದು ಯಾರು? ನಾವು ಕ್ಷಮೆ ಕೇಳ್ತೇವೆ. ಕೇಳ್ತಾ ಇರೋದು ಯಾರು? ನಾವು ಸರಿಯಾ? ಮತ್ತೆ ಜ್ವರ ಯಾರಿಗೆ, ಔಷಧಿ ಯಾರಿಗೆ? ಓ,
ಹೌದು ತಾನೆ? ಹೌದು. ಸ್ವಾಮಿ ಅವರೇ ಕೇಳಬೇಕು. ನೋಡಿ ಅಲ್ಲಿ ಗುಟ್ರ ಗುಮ್ಮನಾಗಿ ಬಿದ್ದುಕೊಂಡು ಎಬ್ಬಿಸಿಯತ್ತೆ ಆ ಜಾತಿಲ್ಲ ಕೊಡಿ. ಅತ್ತೆ ಹಾಗಲ್ಲ ಮತ್ತೆ ಹೇಗೆ? ಸರಿ ಆಯ್ತತ್ತೆ. ಈಗ ಇಲ್ಲಿ ಇಷ್ಟು ಸಮಸ್ಯೆ ಮಾಡಿಕೊಂಡು ಇವು ಒಳ್ಳೆ ನಿದ್ದೆಯಲ್ಲಿದ್ದಾನೆ. ಅಮ್ಮ ಆಕಳಿಸುವ ಮಲಗಿದಲ್ಲಿ ಒಂದು ಕನಸು ಬಿತ್ತಮ್ಮ. ಏನು? ಯಾರೋ ಯಾರಿಗೋ ಎಲ್ಲೋ ಹೊಡಿತಿರುವಂತ ಕನಸು ಬಿತ್ತಮ್ಮ ನನಗೆ. ಇದು ಕನಸು ಎಲ್ಲೋ ಯಾರೋ ಹೊಡಿತಿದ್ದಾನಲ್ಲ, ಇಲ್ಲಿ ನಾನು ನಿನಗೆ ಹೊಡಿತಿದ್ದದ್ದು. ನನಗೆ ಗೊತ್ತಾಗ್ಲಿಲ್ವಾ? ಇಲ್ಲಮ್ಮ. ಏನು ಏನಮ್ಮ? ಏನು ಏನು ಹೇಳಿಬಿಟ್ಟಿ? ಹೋಗ ಏನು ಹೇಳಿಬಿಟ್ಟಿ? ಮನೆಗಲ್ಟಿ ಇವನಿಗೆ ಬಗಳು ಜಕ್ ಜಕ್ ಅಂತ ಬಂದ ರಾಧೆಯಲ್ಲಿ ನೀನು ಹೇಳಿದ ಮಾತಾದ್ರೆ ಏನು? ಏನ್ ಹೇಳಿದಮ್ಮ? ಅರೆ ಕ್ಷಣ ಬಿಟ್ಟಿರಲ್ಲ. ಅರೆ ಪ್ರೀತನ ಬದಲಿಗೆ ನೀವಿದ್ದೆ. ಏನು ಹಾಗೆ ಹೇಳಿದ್ರೆ? ಹಾಗೆ ಹೇಳಿದ್ದೆ. ಅವಳು ಏನೆಲ್ಲ ಅಪಾರ್ಥ ಕಲ್ಪಿಸಿಕೊಂಡಿದ್ದಾಳೆ. ಏನಮ್ಮ? ಹಾಗೆ ಸಿಟ್ಟು ಬಂದಿದ್ದ ಅವನ ಮನೆಲ್ಲ ಬೀಳಿಸಿ ಅಯ್ಯೋ ಅವಳಿಗೆ ಸಮಾಧಾನದ ಮಾತನ್ನು ನೀನು ಹೇಳ್ಬೇಕು. ಅಮ್ಮ ಸ್ವಾಮಿ ನಾನು ನಿಮ್ಮಲ್ಲಿ ಕೇಳ್ತೇನೆ. ಏನು ಸಿಟ್ಟು ಬರ್ಲಿಕ್ಕೆ ಕಾರಣ ಇದೆ. ಏನು? ಈಗ ನಿಮ್ಮಲ್ಲಿ ಬಂದು ಯಾರಾದ್ರೂ ಕೇಳ್ತಾರೆ, ನಿನ್ನ ಹೆಂಡತಿಯ ದಿನಾನಿತ್ಯ ನಿನ್ನ ಬದಲಿಗೆ ಏನು ಮಾಡ್ತೀರಾ? ಹಾಗಾದ್ರೆ ಅವನನ್ನು ಕೊಚ್ಚುತ್ತೇನೆ, ಕಡಿತೇನೆ, ಕೊಲ್ತೇನೆ ಪಾಪಿ ಮಗನನ್ನು. ಯಾರವ ನನ್ನ ಹೆಂಡತಿ ಬಗ್ಗೆ ಕೇಳುದು? ಸಿಟ್ಟು ಬರ್ತದೆ. ಬೇಡ ಬಿಡಿ. ನಿಮ್ಮ ಅಮ್ಮನ ಬಳಿಗೆ ಒಬ್ಬ ಬಂದು ಕೇಳ್ತಾರೆ, ನಿಮ್ಮ ಅಪ್ಪ ಹೇಗೂ ಇಲ್ಲ, ನಾನಿರ್ತೇನೆ, ಏನು ಹೇಳ್ತೀರಾ? ಅದು ಅಮ್ಮನ ಖುಷಿ, ಅದು ಅಮ್ಮನ ವೈಯಕ್ತಿಕ ವಿಚಾರ. ಹಾಗಲ್ಲಮ್ಮ, ನಿನ್ನ ಹರ್ಕಬಾಯಿಯ ಮುಂದೆ ಯಾವ ಗಂಡ ಸದ್ರ ಬಂದು ಕೇಳಿಯಾನ ಅವನಿಗೆ ಒಂದೇ ದಿವಸದಲ್ಲಿ 108 ವ್ಯವಸ್ಥೆ ಮಾಡುದಿಲ್ಲ ನೀನು ಗಣೋಮ ಮಾಡಲಿಕ್ಕೆ. ಹೌದು, ಅಷ್ಟು ಮಾಡಲಿಕ್ಕೆ ವ್ಯವಸ್ಥೆ ಮಾಡುದಿಲ್ಲ. ಹಾಗಾಗಿ ಏನೀಗ? ಈಗ ಅವಳು ಸಿಟ್ಟಿನಲ್ಲಿ ಹೊರಟು ನಿಂತಿದ್ದಾಳೆ. ಅವಳಲ್ಲಿ ನೀನು ಕ್ಷಮೆ ಯಾಚನೆ ಮಾಡಬೇಕು. ಏನು ವಿಷಯ ಅಂತ ನೇರ ಮಾಡ್ಬೇಕಷ್ಟೇ. ಇಲ್ಲ ಒಂಚೂರು ಸೀರೆ ಅಂತ ಹೊಡಿತಾನೆ. ಏನಮ್ಮ? ಒಂದು ಅಪರಾಧ ಮಾಡಿಯೇ ಇಂದ ಅವಳು ಸಿಟ್ಟು ಹೋಗಿಲ್ಲ. ಹೆಣ್ಣಿನ ಬಳಿಗೆ ಹೋಗಿ ಸೀರೆ ಎತ್ತಬೇಕು ಅಂತ ಹೇಳಿದ್ರೆ ಹಾಗಲ್ಲಮ್ಮ. ಈಗ ಅವಳು ನೋಡಿ, ಅವಳ ಪಾದ ಎಲ್ಲಿಂಟು ಅಂತ ಕಾಣ್ತದ? ಸೀರೆ ಒಳಗುಂಟು. ನನಗೆ ಕಾಣಬೇಡ. ಮತ್ತೆ ನಾನು ಮುಟ್ಟಿದಾಗ ಅಲ್ಲಿ ಮುಟ್ಲಿಲ್ಲ, ಇಲ್ಲಿ ಮುಟ್ಟಿಲ್ಲ ಅಂತ ಹೇಳಿದ್ರೆ ಸರಿ, ಪಾದ ಗಂಡಾದ್ಮೇಲೆ ಮುಟ್ಟಾಗಬೇಡ. ಅದಕ್ಕೊಂದು ಸೀರೆ ಎತ್ತ. ಓಯ್, ನೀವೆಲ್ಲ ನೋಡಿಯೇ ಮುಟ್ಟುದಾ? ಮತ್ತೆ ದೂರದಲ್ಲಿ ಮುಟ್ಟಿ. ಅವಳು ಹಾಗೆಲ್ಲ ನೀನು ಹಾಗೆಲ್ಲ ಮಾತಾಡಬೇಡ. ನೀನು ನನ್ನನ್ನು ಕಸಿ ಬಿಸಿ ಮಾಡಬೇಡ. ಬೇಗ ಸೀರೆಯ ಕೆಳಗೆ ಪಾದ ಉಂಟು ಅಂತ ತಿಳ್ಕೊಂಡು ದೂರದಿಂದ ನಮಸ್ಕಾರ ಮಾಡಿ ಕ್ಷಮೆ ಕೇಳು. ಆಯ್ತು, ಹೇಳಿದ್ದು ತಪ್ಪಾಯ್ತು. ಆಯ್ತಾ? ನೀನೆಂತ ಬಿದ್ದ ನಾಣ್ಯವು ನಿಕ್ಕಿದಲ್ಲಿ ಹಾಗೆಲ್ಲ ಆಗುದಿಲ್ಲ. ಸರಿಯಾಗಿ ಆಗಿದೆ. ಸರಿಯಾಗಿ ಆಗ್ಬೇಕಲ್ಲ. ಮುಟ್ಟಬಹುದಾ? ಇಲ್ಲ, ದೂರದಿಂದ ದೂರದಿಂದ ಮುಟ್ಲಿಕ್ಕಿಲ್ಲ. ಅಕ್ಕ ಅಕ್ಕ, ಈಗ ಭರವಸೆ ಬಂತ? ಇಲ್ಲ ಇಲ್ಲ, ಆಗ್ಲಿಲ್ಲ, ಕ್ಷಮೆ ಆಗ್ಲಿಲ್ಲ. ಆಯ್ತು ಆಯ್ತು ಆಯ್ತು. ಅದು ಒಂದು ನಾನು ಕೈ. ಹೇಳಿದ್ದು ತಪ್ಪಾಯ್ತು. ಒಂದು ಕೈಲಿ ತಪ್ಪಾಯ್ತು ಅಂತ ಇಲ್ಲ ಇಲ್ಲ, ಅದಕ್ಕೆ ಅವಳಿಗೆ ವಿಶ್ವಾಸ ಬರುವಾಗೆ ಹೇಳ್ಬೇಕು. ಅಮ್ಮ ಹೇಳಿದ್ರು ಅಂತ ಹೇಳಿದ್ರೆ ಆಗುದಿಲ್ಲ. ಆಗುದಿಲ್ಲ. ಒಂದು ಭರವಸೆ ಮಾತು ಬೇಕಂತೆ. ಭರವಸೆ ಬೇಕು. ಉದಯ ಪರ್ಯಂತರದಿ ನಿನ್ನೊಡನೆ ಮಾತನಾಡೆನು, ನಿನ್ನೊಡನೆ ಮಾತನಾಡೆನು. ಅಕ್ಕ ತಂಗಿಯರಂತ ನೀವಿಬ್ಬರು ಒಳಗಿರುವಾಗ ಯಾವುದೇ ಕಾರಣಕ್ಕೆ ನೀವು ಮಲಗಿರುವ ಕೋಣೆಗೆ ನಾನು ಬರುವುದಿಲ್ಲ ಬರುವುದಿಲ್ಲ ಬರುವುದಿಲ್ಲ. ಒಂದು ವೇಳೆ ಬಂದ್ರೆ ಬಂದಿದ್ದ ನಾನು ಅಪ್ಪನ ಗುಟ್ಟದವನೇ ಅಲ್ಲ. ಮತ್ತೆ ಯಾರಿಗೆ ಹುಟ್ಟಿದ? ಮತ್ತೆ ಅದು ಬೇಡ. ಬೇಡ. ಹಾಗಾದ್ರೆ ಈ ಪ್ರಪಂಚದಲ್ಲಿ ಸಕಲ ದೇವರು ನನಗೆ ಅಮ್ಮ ಬಿಟ್ಟರೆ ಬೇರೆ ಯಾರಿಲ್ಲ. ಅಮ್ಮನ ಆಣೆಯಾಗಿ ಹೇಳ್ತದೆ, ಅಮ್ಮನ ಆಣೆಯಾಗಿ. ಈ ಶಪಥ ಅಷ್ಟು ಗಟ್ಟಿ ಅಂತ. ಅಮ್ಮನ ಆಣೆಯಾಗಿ ಹೇಳ್ತೇನೆ, ನಾನು ಒಳಗೆ ಬರೋದಿಲ್ಲ. ಈಗ ಭರವಸೆ ಬಂತು. ಈ ಸಮಾಧಾನ ಆಯ್ತು, ಹೋಗಿ. ಅತ್ತೆ, ಅಕ್ಕ ಬಹಳ ಅಪರೂಪಕ್ಕೆ ಬಂದಿದ್ದಾರೆ. ಹೌದು. ಒಂದು ವಿಶೇಷವಾದ ಅಡುಗೆ ಮಾಡ್ತೀರಾ? ನೀವು ಒಳಗೆ ಹೋಗಿ ಇಬ್ಬರು ಸೇರಿಕೊಂಡು ಬಹು ಅಡಿಗೆ ಮಾಡಿ. ಅದೆಂತದು ಬಹು ಬಹು ವಿಧದ ಅಡಿಗೆ ಮಾಡಿ. ಬಹು ಅತ್ತೆ, ವಾ ಬಹು ಬೇಡ, ನಮಗೊಂದು ಗಸೆ ಪಾಯಸ ಮಾಡ್ತೀರಾ? ನೀವು ಇಬ್ಬರು ಒಳಗೆ ಹೋಗಿ
ಕಸಕಸೆ ಪಾಯಸ ಮಾಡಿ. ಕಸೆ ಪಾಯಸ ಬೀಜ ಹೆಚ್ಚಾಕಿ. ಆಯ್ತು ಕೈ ಹಾಕೋದೇ ಸಿಗ್ಬೇಕು. ಆಯ್ತು ನೋಡಿ ಮಗ, ಹೋಗಿ ಒಳ್ಳೆ ರೀತಿಯಲ್ಲಿ ರಾತ್ರಿಯಿಂದ ಕಳೀರಿ. ಮತ್ತೆ ಭರವಸೆ ಬರೋದಿಲ್ಲ, ನಾನಿದ್ದೇನೆ. ಒಳ್ಳೆ ರೀತಿಯಲ್ಲಿ ರಾತ್ರಿಯಿಂದ ಕಸಕಸೆ ಪಾಯಸ ಆಯ್ತಾ? ಆಯ್ತು ಹೋಗಾಯ್ತಾ ಹೋಗಿ ನಮ್ಮನ ಮರ್ಯಾದೆ ತೆಗಿದ್ಯಾ? ಏನಮ್ಮ? ಆಡೆ ಹಚ್ಚಿದ್ದು ಗೊತ್ತಿಲ್ವಾ? ಅಮ್ಮ ನಾನು ಒಳಗೆ ಬರುವುದಿಲ್ಲ ಅಂತ ಹೇಳಿದ್ರೆ ಕಿಟಕಿಯಲ್ಲಿ ಇಣುಕುವುದಿಲ್ಲ ಅಂತ ಹೇಳಿ. ಹೆಣ್ಣು ಮಕ್ಕಳು ಒಳಗಿರುವಾಗ ಕಿಟಕಿಯಲ್ಲಿ ಇಣುಕುದಾ? ಹಾಗಲ್ಲಮ್ಮ, ಚಾಪೆ ತಲೆದಿಂಬು ಕಂಬಳಿ ಎಲ್ಲ ಆ ಕೋಣೆಯಲ್ಲಿ ಉಂಟು, ನಾವು ಮಲಗುದಿಲ್ಲ ಅಮ್ಮ. ಇನ್ನು ನಾವು ಒಳಗೆ ಹೋಗುದು ಸರಿಯಲ್ಲ, ಕೋಣೆ ಸರಿ ಆಯ್ತು, ನಾವು ಇಲ್ಲೇ ಮಲಗುವ. ಇಲ್ಲಿ ಮಲಗಿ ನಮ್ಮ ಜೋರು ಚಳಿಬಿ ಆಗ್ಬಿಟ್ರೆ ಏನಾಗುದಮ್ಮ? ನೋಡಲ್ಲಿ ಒಂದು ಗೋಣಿ ಚೀಲ, ಅದು ನಾಯಿ ಮಲಗುವ ಗೋಣಿ ಅಲ್ವಾ? ಅದರಲ್ಲಿ ನೀನು ಮಲಗು. ನಾಯಿ ಬಂದ್ರೆ ಒಟ್ಟಿಗೆ ಮಲಗಿ. ಹಾಗಾದ್ರೆ ಕೆಲಸ ಮಾಡಮ್ಮ, ಅದನ್ನು ತಲೆದಿಂಬಿಗೆ ನೀನು ಇಟ್ಕೋ, ನಿನ್ನ ಸೆರಗನ್ನು ಹೊತ್ಕೊಂಡು ನಾನು ಮಾಡ್ತೇನೆ ಆಯ್ತಾ? ಆಯ್ತಮ್ಮ. ಮಲಗಿ ಸೊಂಟ ಎಲ್ಲ ನೋವು ಬಂತಮ್ಮ. ಏನಾಯ್ತಾ? ಹಸುವಿಗೆ ಏನು ಇಲ್ಲ, ಮನೆಯೊಳಗೆ ಅಲ್ಲಿ ಕೊಟ್ಟಿಗೆಯಲ್ಲಿದ್ದ ತೌಡನ್ನು ತಿಂದಾಯ್ತಮ್ಮ. ಅಯ್ಯೋ ಅಷ್ಟೇ ಅಮ್ಮ, ಒಂದು ಕೆಲಸ ಮಾಡ, ಪಕ್ಕದ ಮನೆಯಲ್ಲಿ ಒಂದು ಶಿಮಿ ಹಿಡ್ಕೊಂಡು ಹೋಗಿ ಅಲ್ಲಿ ಬೆಳಗಾಗಿದೆ ನೋಡ್ಕೊಂಡು ಬಾ ಅಮ್ಮ. ಬೆಳಿಗ್ಗೆ ಆಗಿದೆ ಅಂತ ನೋಡ್ಲಿಕ್ಕೆ ಚಿಮಿಣಿ ದೀಪ ಬೇಕಾ? ಬೇಡಮ್ಮ. ಅದು ಪಕ್ಕದ ಮನೆಯಲ್ಲಿ ನಮ್ಮ ಮನೆಯಲ್ಲಿ ರಾತ್ರಿ ಬೆಳಿಗ್ಗೆಲ್ಲ ಒಂದೇ ರೀತಿ. ಮತ್ತೆ ಸೂರ್ಯ ಹುಟ್ಟುವಾಗ ಇಟ್ಟು ತಡೆ ಅಮ್ಮ, ನನಗೆ ಒಂದು ವಾರ ಮಲಗಿದ ಅನುಭವ ಆಗ್ತದೆ. ಹೌದಾ? ಹೌದಮ್ಮ. ರಾತ್ರಿ ಉದ್ದಾತಕ್ಕೆ ಇಲ್ಲಪ್ಪ, ಅದು ನಮಗೆ ಆಲೋಚನೆ ಆಗುದಷ್ಟೇ. ಹಾಗಾದ್ರೆ ಕೆಲಸ ಮಾಡ, ನನಗೆ ಸಮಯ ಪಾಲನೆಗೆ ಬೇಕಾಗಿ ನಿದ್ದೆ ಬರುವುದಿಲ್ಲ, ಒಳ್ಳೆ ರಾಗದಲ್ಲಿ ಹಾಡಿಗೆ ಹೋಗಮ್ಮ. ಹಾಡಿಗೆ? ಹಾಡು ಹಾಡು ಬೀಜ ಹಾಕುದಕ್ಕ? ಅಲ್ಲಮ್ಮ, ಹಾಡು ಹಾಡು. ಹಾಡು ಹೌದು. ಒಂದು ಉದಯ ರಾಗ. ರಂಗಾಯ ನಾಯಕ ರಾಜೀವ ಲೋಚನ ರಮಣಿ ಬೆಳಗಾತ ಹೇಳಿರುತ್ತಾಯ ಅಂಗಲೇಲ ಕುಣಿತ ಪತಿಯ ನಿಟ್ಟಿಸಿದಳು, ಅಂಗಲೇಲ ಕುಣಿತ ಪತಿಯ ನಿಟ್ಟಿಸಿದಳು, ಶೃಂಗಾರದಲ್ಲಿದ್ರೆ ಸಾಕೆನ್ನುತ್ತ ಬೇಗ ಎಳೆದು ಪಕ್ಷಿ ರಾಜನು ಬಂದು ಬಾಗಿಲ ತಡೆಯುವುದು,
ನಿಮ್ಮಿಬ್ಬರಲ್ಲಿ ಚಂಡಿಗೊಬ್ಬ ಯಾರು? ಚಂಡಿಗೊಬ್ಬರ ಹಾ, ಇವತ್ತೆಲ್ಲ ಮಳೆ ಬರದೆ ಒಣಗಿ ಹೋಗಿದೆ, ನೀನು ಚಂಡಿಗೊಬ್ಬರ ಅಂತ ಹೇಳು. ಯಾರು ಚಂಡಿಗೊಬ್ಬರ? ಅಂದ್ರೆ ಚಂಡಿ ಒಬ್ರ ಚಂದಗೊಬ್ಬ. ಹಾ, ಹಾ ಹಾ. ಚಂದಗ ನಿನಗೆ ಸ್ತ್ರೀಲಿಂಗ ಯಾವುದು ಪುಲ್ಲಿಂಗ ಯಾವುದು ಗೊತ್ತುಂಟ? ಯಾಕೆ? ಒಂದು ಮನೆಯಲ್ಲಿ ಒಂದು ಗಂಡಸು ಒಂದು ಹೆಂಗಸು ಇರುತ್ತಾ, ಹಾ. ಗಂಡಸಲ್ಲಿ ಒಂದು ಚಂದಗೋಪ ಅಂತ ಯಾರು ಅಂತ ಕೇಳ್ತಾ ಇದೆಯಲ್ಲ, ಈಗ ಚಂದಗೋಪ ನಾನೇ. ಏ ಲಂಡಿ ಮುಸ್ಕಿ, ಲಂಡಿ ಪುಸ್ಕಿ. ಈಗ ನಿಲ್ಲು, ಲಂಡಿ ಪುಸ್ಕಿ ಅನ್ನಲ್ಲ, ಇಲ್ಲಿ ಲಂಡಿ ಯಾರು ಪುಸ್ಕಿ ಯಾರು? ಅದನ್ನು ನಿನಗೆ ನಾನು ಕರ್ತದ್ದು. ಹಾ, ಹೇ ಪಾಪಿ, ಹಾ. ಈಗ ನಿನಗೆ ಮದುವೆ ಆಗಿದೆ ಅಲ್ಲ? ಹೌದು. ನಿನ್ನ ಹೆಂಡತಿಯಲ್ಲಿ, ಹಾ? ನಿನ್ನ ಹೆಂಡತಿಯಲ್ಲಿ ನನ್ನ ಹೆಂಡತಿ ಅಕ್ಕ ತಂಗಿಯರ ಒಳಗೆ ಕಸಕಸೆ ಪಾಯಸ ತಿಂತಾ ಇದ್ದಾರೆ. ಏನು? ಕಸಕಸೆ ಪಾಯಸ. ನಿನಗೆ ನಾಚಿಕೆ ಆಗುದಿಲ್ವಾ? ನಾಚಿಕೆ ಅಂದ್ರೆ ಹಣೆ ಬರ ಗೆಟ್ಟವ, ಹಾ. ಮಾನ ಗೆಟ್ಟವ, ಹಾ. ಪಾಪಿ, ಹಾ. ಅಧಿಕ ಪ್ರಸಂಗಿ. ನಾನು ಥೂ, ನಿನ್ನ ಹಣೆ ಬರಕ್ಕೆ. ಇನ್ನೊಂದ್ಸರಿ ಕ್ಯಾಕರ್ಸಿ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಅಲ್ಲ. ಯಾಕೆ? ಹಾ. ಯಾಕೆ ಗೊತ್ತುಂಟ ನಾನು ಹೇಳಿದ್ದು? ಯಾಕೆ? ಒಳಗಿರುವುದು ಹಾ. ಅಕ್ಕ ತಂಗಿಯರು ಆಹಾ. ಹಾ. ಈಗ ಒಳಗೆ ರಾಧೆ ಇರುವುದಂತ ನೀನ್ ತಿಳ್ಕೊಂಡದ? ಹೌದು. ರಾಧೆ ಅಲ್ಲ. ಅದೇ ರಾಧೆ. ಒಮ್ಮೆ ಎಲ್ಲಿ ನೋಡು. ಅದು ಮಗ ನೀವು ಒಳಗೆ ಸೇರಿದ್ರೆ ನೀ ಹೊರಗೆ ಬಂದದ್ದು ಏನತ್ತೆ ನೀವು? ಅದು ಅಕ್ಕರಾಗಿ ನಾವು ಒಳಗೆ ಮಾತಾಡ್ತೇವೆ ಅಂತ ಹೇಳಿ ಹೋದ ನಾನು ಈಗಷ್ಟೇ ಬರ್ತಾ ಅಮ್ಮ, ಇದ್ದೇನೆ. ಹಾಗಾಗಿ ಒಳಗೆ ಏನೋ ಒಂದು ಎಂಟೆಂಟು ನಡೀತಾ ಇದೆ. ಏನಾಗಿದೆ? ಹಾಳು ಕಾಲಿಗೆ ನೀನು ಸುಳೆಯು ಬೇಡ. ನೋಡಿ ಅತ್ತೆ ಕರ್ಮ. ಎಂತದ್ದು ಕರ್ಮ ಒಳಗಿದ್ದದ್ದು ಯಾರು ಹೇಳು? ಒಳಗಿದ್ದದ್ದು ಯಾರು ಹೇಳು? ಹೇಳು ಹೇಳು, ಒಳಗಿದ್ದದ್ದು ಯಾರು? ಒಳಗೆ ಹೋಗುವ ಮೊದಲು ಹಾ. ನನ್ನ ರಾಧೆ ಆಗಿ ನೀವು ಒಟ್ಟಿಗೆ ಹೋದದಲ್ವೋ, ನಾವು ಕಳಿಸಿ ಕೊಟ್ಟದಲ್ಲ. ಒಳಗೆ ಹೋದ್ಮೇಲೆ ಗೊತ್ತಾಯಿತು ಎಂತದ್ದು ನನ್ನ ರಾಧೆ ಅಲ್ಲದ ಹೆಣ್ಣು ವೇಷ. ವೇಷ? ಹೌದಾ? ಈಗ ಶ್ರೀವೇಶ್ ಅಂತ ಗೊತ್ತಾದ್ಮೇಲೆ ಅಮ್ಮನು ನೀನು ಕರಿಬೇಕಿತ್ತಲ್ಲ, ಅಮ್ಮನಿಗೆ ಗೊತ್ತಿಲ್ಲ ಶ್ರೀವೇಶದವರು ಯಾರು? ಯಾರು ಬಂದದ್ದು? ಹೇಳು. ಕೆಲವೊಮ್ಮೆ ಉದ್ದ 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 ಉದ್ದ, ಹಾ, ಹೇಳಿ. ನೋಡ್ಲಿಕ್ಕೆ ಅವ ಹೇಗಿದ್ದಾನೆ? ಹೇಗಿದ್ದಾನೆ? ಕೆಲವೊಮ್ಮೆ ಉದ್ದ 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 ಉದ್ದ, ಹುಟ್ಟ ಅಂದ್ರೆ ಯಾರು? ಉದ್ದ ಇದ್ದವ ಈಗ ಸತ್ಯದಲ್ಲಿ ಅವ ಪಟ್ರೆ ಅವ ಬಿಟ್ಟರೆ ಬೇರೆ ಯಾರಿಲ್ಲ. ಗಿಡ್ಡ 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 ಗಿಡ್ಡ, ಗಿಟ್ಟದವ, ಇದು ಸ್ವಲ್ಪ ಅಲೆ ಊರಾಯ. ತೆಳ್ಳಗೆ 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 ತೆಳ್ಳಗೆ, ಬೆಳಗಿನವ, ತೆಲಗಿನ ಕೆಂದ ಆರಂಭ. ದಪ್ಪ 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 ದಪ್ಪ, ದಪ್ಪನವ, ಅಂಬ ಪ್ರಸಾದ. ಬೆಳ್ಳಗೆ 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 ಬೆಳ್ಳಗೆ. ಬೆಳಗ್ಗೆ ಬೆಳಗ್ಗೆ ಸಂಜೆ ಸಪುರದವ. ಎಷ್ಟು ಜನ ಬಂದಿದ್ದಾರೆ ಇಲ್ಲಿಗೆ? ಅಮ್ಮನಿಗೆ ಗೊತ್ತಿಲ್ಲ ಶ್ರೀವೇಶದವರು ಯಾರು? ಶ್ರೀವೇಶದವರು ಯಾರು? ಕರ್ರೆ ಕಪ್ಪು 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 ಕಪ್ಪು. ಕಪ್ಪಿನ. ಹಾ, ಕಪ್ಪಿನ. ಹಾ, ಆಮೇಲೆ ಹಾ, ಅವ ಯಾರಂತೆ? ಈಗ ಹೋದ ಮೇಲೆ ಖಂಡಿತ ಗೊತ್ತಾಯ್ತು. ಹಾಗಿದ್ರೆ ನಮ್ಮಲ್ಲಿ ಹೇಳ್ಬಹುದಿತ್ತಲ್ಲ. ಈಗ ಅವನು ಶ್ರೀವೇಶ್ ಅಂತ ಗೊತ್ತಾದ್ಮೇಲೆ ಅಮ್ಮನನ್ನು ಕರಿಬೇಕು. ಕರಿಬೋದಿತ್ತಲ್ಲ. ಕರೀಲಿಲ್ಲ. ನಾನು ಕರಿಬೇಕು ಅಂತ ಪ್ರಯತ್ನಿಸಿದೆ. ಅವನ ಎರಡು ತುಟಿಗಳಿಂದ ನನ್ನ ತುಟಿಯನ್ನು ಕಚ್ಚಿದ. ಅಯ್ಯೋ, ಅಯ್ಯೋ, ನನಗಿಲ್ಲದ ಸೌಭಾಗ್ಯವನ್ನು ಅವನು ಪಡ್ಕೊಂಡಲ್ಲ. ಈಗ ಮಾತಾಡ್ತದ. ಈಗ ತುಟಿಗಳನ್ನು ಕಚ್ಚಿದ. ಈಗ ತುಟಿ ಅವ ಕಚ್ಚಿದ ಅಂತ ಹೇಳುವ. ಮಂಚದಲ್ಲಿ ಹಪ್ಪಳದ ಡಬ್ಬಿ ಇತ್ತಲ್ಲ, ಪಟ 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 ಮಾಡ್ಬೋದಿತ್ತಲ್ಲ. ಮಾಡಲಿಲ್ಲ. ಕೈಗಳಿರಲಿಲ್ವಾ? ಅವನ ತೋಳುಗಳಿಂದ ಇನ್ನೊಂದು ಅಪ್ಪಿಕೊಂಡಿನ. ಅಯ್ಯೋ, ದ್ವಿತೀಯ ಪ್ರಯೋಗವನ್ನು ಅವನೇ ಉಪಯೋಗಿಸಿಕೊಂಡ, ನನಗಿಲ್ಲದನ್ನು. ಈಗ ಅಂತ ಅವನ ಹಾಗೆ ಜೋರು ಮಾಡಿ. ಹಾಗಾದ್ರೆ ಅವ ಶ್ರೀವೇಶದವ ಅಂತ ಹೇಳಿದಿ, ಅವ ನೋಡ್ಲಿಕ್ಕೆ ಆಗಿದ್ದಾನೆ. ಅವ ಎಲ್ಲಿ ಅವ ಸ್ಪಷ್ಟವಾಗಿ ಹೇಳು. ಹೇಳ್ಬೇಕಾ? ಅದಕ್ಕೆ ಬಾಲಲು ರುಹಿ ರುಹಿ ಕಾದಲು ಗಿಂದು ಮುಖಿಯರಿಗೆ ಯೋಮಲು ಬಂದ ಕರುಣಿಕರಿಗೆ ದುಷ್ಟರು ಶರಣರ ಬಿರುದಿಗೆ ಸಾಧುವಾದ ವೇಷದ ಬಿರುದು. ಅವ ಯಾರವ ನೋಡ್ಲಿಕ್ಕೆ ಹೇಗಿದ್ದಾನೆ ಹೇಳು. ನಂದಗೆ ಬಾಲನ ಗೃಹಿಣಗೆ ತಾತನು ಇಂದು ಮುಖಿಯರಿಗೆ ಯೌವನ. ನಿಂದು ಬಾಲ ಸುದ್ದಿ ಮಾತಾಡಿದಲ್ಲ, ನಾನು ಬೇರೆ ಸುದ್ದಿ ಹೇಳು. ಮಂದಗರ್ವಿತರಿಗೆ ದುಷ್ಟನು. ಬಂದಾಗ ಹೇಳ್ತೇನೆ. ಶರಣರ ವೃಂದಕ್ಕೆ ನಾನಾ ವೇಷಗಳು. ಹಾ,
ಅವ ಶಿಷ್ಟರನ್ನು ಪಾಲಿಸ್ತಾನೆ, ದುಷ್ಟರನ್ನು ಶಿಕ್ಷಿಸ್ತಾನೆ. ದುಷ್ಟರನ್ನು ಶಿಕ್ಷಿಸ್ತಾನೆ, ಶಿಷ್ಟರನ್ನು ಪಾಲಿಸ್ತಾನೆ. ಶಿಷ್ಟರಿಗೂ ಅವನಿಗೂ ಏನು ಸಂಬಂಧ ಅಂತ ನಾನು ನೋಡ್ತೀನಿ. ನೋಡ, ಸಂಬಂಧ ಯಾವುದು ಗೊತ್ತಾಗಲಿಲ್ಲ. ಶಿಷ್ಟರಿಗೂ ಅವನಿಗೂ ಸಂಬಂಧ ಹಾಗಲ್ಲ. ಅಕ್ಕನಿಗೆ ತಮ್ಮನು, ತಮ್ಮನಿಗೆ ಅಕ್ಕನು, ಭಾವನಿಗೆ ಸೊಸೆಯು, ಸೊಸೆಗೆ ಭಾವನು, ಅಪ್ಪನಿಗೆ ಅಮ್ಮನು, ಅಮ್ಮನಿಗೆ ಅಪ್ಪನು, ಅಕ್ಕನಿಗೆ ಅಣ್ಣನು, ಅಣ್ಣನಿಗೆ ಅಕ್ಕನು, ಹೀಗೆ ಹೀಗೆ ಸಂಬಂಧ. ಇವಳಿಗೆ ಒಂದು ರಾತ್ರಿಯಲ್ಲಿ ಮಂಡಿಗೆ ಇಷ್ಟು ಪೆಟ್ಟಾಗಿದೆ. ನಕ್ಕು ಇದನ್ನು ಕೇಳಿ ನನಗೆ ಮಂಡೆ ತಿರುಗಿ. ಹಾಗಾದ್ರೆ ಪ್ರಪಂಚದಲ್ಲಿ ಇರುವ ಚರಾಚರ ಜೀವರಾಶಿಗಳಿಗೆ ಆತ ಗಂಡ ಹೌದಾಗಿದ್ರೆ ನಾನು ಕೇಳುವ ಪ್ರಶ್ನೆಗೆ ಉತ್ತರಗಳು. ಓ, ಅಲ್ಲಿ ಉಳಿತಾರಿಗೇನು, ಅವ್ರ ಕಪ್ಪಿನವ್ರಿಗೇನು, ಭಾಗವತರಿಗೂ ಅವನೇ ಗಂಡ, ಆಚಾರ್ಯರಿಗೇನು, ಆಚಾರಿಗೂ ಈ ಸಣ್ಣ ಮಕ್ಕಳಿಗೇನು, ಅವನೇ ಗಂಡ, ಅವರಿಗೇನು, ಅವನೇ ಗಂಡ, ನನಗೇನು, ಅವನೇ ಗಂಡ, ಇವರಿಗೇನು, ಅವನೇ ಗಂಡ, ನಿನಗೇನು, ಅವನೇ ಗಂಡ, ನನ್ನ ಅಮ್ಮನಿಗೇನು, ಅತ್ತೆಗೂ ಅವನೇ ಗಂಡ. ಅಯ್ಯಯ್ಯೋ ಭಗವಂತ, ಎಂತ ಶಬ್ದವನ್ನು ಕೇಳಿದೆ. ಯಾವ ಹೇಳಿದ ಶಬ್ದ ಬೇರೆ ಇರಲಿಲ್ಲ. ನನಗೆ ಒಂದು ಮದುವೆಯಾಗಿ ಮಹಾ ಪತಿವ್ರತೆ ಎನಿಸಿಕೊಂಡಂತ ನನಗೂ ಇನ್ನೊಬ್ಬ ಗಂಡ ಇದ್ದಾನೆಂತ ಆದ್ರೆ ಈ ಪ್ರಪಂಚದಲ್ಲಿ ನಾನು ಬದುಕಬೇಕೆ? ಯಾವುದು ಬೇಡ, ಎಲ್ಲವನ್ನು ಬಿಟ್ಟು ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಸಾಯುವುದಕ್ಕಿಂತ ಮೊದಲು ಬೀಗೈ ಗೊಂಚಲು ಕೊಟ್ಟು ಹೋಗಮ್ಮ. ನೋಡಿ ನೀನು ಯಾವಾಗ ಸಾಯುತ್ತದೆ ಕಾಯ್ತಾ ಇದೆಯಾ? ಅಂತ್ಯಕ್ರಿಯೆ ಪಿಂಡ ಪ್ರದಾನ ಮಾಡಲಿಕ್ಕೆ ನನ್ನ ಚಿಕ್ಕಾಸು ಇದೆಲ್ಲ ನಿನ್ನ ಹತ್ರ ಉಂಟಲ್ಲ. ಓ, ಹಾಗೆ ಎಲ್ಲ ಮಾಡಿಟ್ಟು ಅದನ್ನು ಮುಗಿಸುವಂತ. ಹಾಗೆ ಅಮ್ಮ, ಓ, ಕೊನೆಯ ಪಕ್ಷದಲ್ಲಿ ನನ್ನ ಅಪ್ಪ ಯಾರಂತಾದ್ರೂ ತೋರಿಸಿ ಹೋಗಮ್ಮ. ನಿನ್ನ ಅಪ್ಪ ಅವರೇ ಅಲೆವುರ, ಅವರನ್ನೇ ಕೇಳು. ಖರ್ಚಿಗೆ ಎಲ್ಲವೂ ಅವರಲ್ಲಿಯೇ ಕೇಳು. ನಾನು ಬದುಕಲಾರೆ, ಬದುಕಲಾರೆ. ಒಂದೇ ತೀರ್ಮಾನ, ಹಳೆಯವರೇ, ಸಣ್ಣವರ ದೊಡ್ಡವರ, ಇಬ್ಬರಲ್ಲಿಗೂ ನಾನು ಎಲ್ಲಿಯಾದ್ರೂ ಹೋಗಿ ನೀರಿಲ್ಲದ ಬಾವಿ ನೋಡಿ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಈಗ ಯಾರೋ ಹಂಗೂ ನನಗಿಲ್ಲ. ಇವಳನ್ನು ಕೊಚ್ಚಿ ಕೊಚ್ಚಿ ನಾಯಿಗೆ ಹಾಕ್ತೇನೆ ನಾನು. ಹಾಕ್ಬೋದಿತ್ತು, ಆದರೆ ನಾಯಿಗಾದ ವರ್ಷದಲ್ಲಿ ಇಂತಿಷ್ಟು ದಿವಸ ಅಂತ ಇದೆ. ಇವಳ ಮಾಂಸವನ್ನು ನಾಯಿ ತಿಂದರೆ ವರ್ಷ ಇಡೀ ಅದೇ ವ್ಯವಹಾರ ಮಾಡಿದರೆ ಬೀದಿ ಜನಗಳಿಗೆ ತೊಂದರೆ ಆಗ್ತದೆ. ಇಲ್ಲ, ಇವಳನ್ನು ಕೊಚ್ಚಿ 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 ನಾನು ಸಮುದ್ರಕ್ಕೆ ಹಾಕ್ತೇನೆ. ಹಾಕ್ಬೋದಿತ್ತು, ಆದರೆ ಸಮುದ್ರದಲ್ಲಿರೋ ಮೀನನ್ನು ಭಾಗವತರು ತಿಂತಾರೆ. ಅವರಿಗೆ ಮೀನಿಲ್ಲದ್ರೆ ಆಗೋದಿಲ್ಲ. ಮತ್ತು ಇಡೀ ಅವರು ವರ್ಷ ಅದರ ಹಿಂದೆ ಹೋಗ್ತಾ ಹೋದರೆ ಮತ್ತೆ ನಮಗೊಂದು ಭಾಗವತರು ಇಲ್ಲ ಅಂತ ಆಗ್ತದೆ. ಬೇಡ, ಇವಳು ಹೀಗೆ ಸಾಯಿದಲ್ಲ, ಇವಳನ್ನು ತಗದಗನೆ ಉರಿತಿರುವಂಥ ಅಗ್ನಿಕುಂಡ ಇದೆ, ಆ ಅಗ್ನಿಕುಂಡಕ್ಕೆ ಇವಳನ್ನು ಹಾಕ್ತೀನಿ. ಜೀವಂತವಾಗಿ ಸುಟ್ಟು ಕರಕಲಾಗಿಯೇ ಹೋಗಬೇಕು. ಏನು ಸ್ಥಿತಿ ಉಂಟಾಯಿತು? ಹಾಗಾದ್ರೆ ಇಂಥದ್ದು ಪರಿಣಾಮ ನಿರ್ಮಾಣ ಆಯಿತು ಅಂತಾದ್ರೆ ನಾನು ಬದುಕಲಾರೆ, ಅದೇ ಬೆಂಕಿಗೆ ಹಾರ್ತೇನೆ. ಅಪ್ಪ, ಎಲ್ಲ ಸತ್ತೋದ್ರೆ ಇನ್ನು ಯಾವ ಸಮಸ್ಯೆಯೂ ನನಗಿಲ್ಲ. ಆದರೆ ಒಂದು ದಗದಗನೆ ಉರಿತಿರುವಂಥ ಬೆಂಕಿಗೆ ನಾನು ಇವಳನ್ನು ಹಾಕಿದ್ದೇನೆ. ಎಲ್ಲ ಚರ್ಮ ಸುಟ್ಟ ವಾಸನೆ ಬರುವುದಿಲ್ಲ, ಕೂದಲು ಸುಟ್ಟ ವಾಸನೆ ಬರುವುದಿಲ್ಲ, ಕೊನೆಗೆ ಬಟ್ಟೆ ಸುಟ್ಟ ವಾಸನೆ ಆದರೂ ಬರಬೇಕಿತ್ತಲ್ಲ. ಹಾಗಾದರೆ ಇದೇನು? ಶ್ರೀಮಂತರ ಮನೆಯಲ್ಲಿ ಇಂಥ ವ್ಯವಹಾರ ನಡೆದದ್ದಾದರೂ ಸತ್ಯವೇ? ದಗದಗನೆ ಉರಿತಿರುವಂಥ ಬೆಂಕಿ ಶೀತಲವಾದದ್ದಾದರೂ ಯಾಕೆ? ಇದರ ಹಿನ್ನೆಲೆಯಲ್ಲಿ ಅಡಗಿರುವ ನಿಗೂಢವಾದ ರಹಸ್ಯವಾದರೂ ಏನು? ಇದು ಬೀಭತ್ಸಕ, ಭಯಂಕರ, ಅದ್ಭುತ, ಭಯಾನಕ, ರೋಮಾಂಚನ. ಇದಕ್ಕೆಲ್ಲ ಉತ್ತರ ಒಂದು ಸಣ್ಣ ತಿರುವಿನ ನಂತರ. ಚತುರ್ಭುಜ ಕರದಿ ಶಂಖವ ಚಕ್ರ
ಗದ ಪದ್ಮಾದಿ ರೇಖೆಯಲಿ ಅರಸಿ ಚಂದ್ರಾವಳಿಯು ರಾಧಾ ತರುಣಿ ಸಹಿತ ಎಡ ಬಲದ ತೊಡೆಯಲಿ ಅರಸಿ ಚಂದ್ರಾವಳಿಯು ರಾಧಾ ತರುಣಿ ಸಹಿತ ಎಡ ಬಲದ ತೊಡೆಯಲಿ ಸರಸವಾಡುತ್ತಲಿರಲು ವಿಸ್ಮಿತನಾದ ಅಡಿಗಡಿಗೆ ವಿಸ್ಮಿತನಾದ ಅಡಿಗಡಿಗೆ ಕೌದಲು ಕಂಡ ಮೆರವ ಪೀತಾಂಬರ ಚತುರ್ಭುಜ ಕರದಿ ಶಂಖವು ಚಕ್ರ ಗದಾ ಪದ್ಮಾಧಿರೇಖೆಯಲಿ ಕೃಷ್ಣ ಆ ಆ ಎಂಥ ಸುಂದರ ದೃಶ್ಯವನ್ನು ನಾನು ಕಾಣುತ್ತಾ ಇದ್ದೇನೆ. ಕೋಟಿ ಸೂರ್ಯರು ಏಕಕಾಲದಲ್ಲಿ ಧರೆಗಿಳಿದು ಬಂದರೋ ಎನ್ನುವಂತೆ ಭಾಸವಾಗುತ್ತಾ ಇದೆ. ಹಾಗಾದರೆ ನಾನು ಕೇಳಿದ ವಿಚಾರವೆಲ್ಲವೂ ಸುಳ್ಳೆ? ಕೃಷ್ಣ ಪರಮಾತ್ಮನ ಬಗ್ಗೆ ನನ್ನ ಮಿತ್ರರೆಲ್ಲರೂ ಅವ ದುಷ್ಟ ದುಷ್ಟ ಅಂತ ಹೇಳಿದರಿಂದ ಅದನ್ನೇ ಮನನ ಮಾಡಿಕೊಂಡಂತ ನಾನು ಅವನು ಕಂಡಾಗ ಎಲ್ಲರೂ ದುಷ್ಟರಂತಲೇ ನಾನು ತಿಳಿದಿದ್ದೇನೆ. ಹಾಗಾದರೆ ಇದೇನು? ನಾನು ಕೇಳಿದ್ದು ಸುಳ್ಳು, ನೋಡ್ತಿರೋದು ಸುಳ್ಳು, ನನಗೊಂದೂ ಅರ್ಥವಾಗುತ್ತಾ ಇಲ್ಲ. ಹಾಗಾದರೆ ಎಲ್ಲರೂ ಭಕ್ತಜನ ಕೊಂಡಾಡುತ್ತಿರುವಂತಹ ಶ್ರೀಕೃಷ್ಣ ಪರಮಾತ್ಮನೇ ಈತ? ಹೌದೇ ಹೌದು, ಎರಡು ಮಾತಿಲ್ಲ. ಈಗ ನನಗೆ ಜ್ಞಾನೋದಯ ಆಗುತ್ತಾ ಇದೆ. ಓ ಓ ಓ ಲೀಲಾ ಲೋಲ ಗೋಪಾಲ ಮಾಯಾ ಲೋಲ ಮುರುಳಿ ಲೋಲ ವೇಣು ಗೋಪಾಲ ಸಾಮಗಾನ ವಿಲೋಲ ರಾಧಾಲೋಲ ವನಮಾಲ ಸಾಮಾಂಗಲಾಂಗ ಯಜ್ಞಾಂಗ ಕರುಣ ಪಂಗ ಪಾದೋದಿತ ಗಂಗ ಕಾಂತಾಂತರಂಗ ಗೋಪಿ ಹೃದಯ ಪ್ರೇಮಾಂತರಂಗ ದುರ್ಮದ ಭಂಗ ಶರಣಜನ ಬಹುವಂಗ ಶರಣಜನಯ್ಯ ವಟಪತ್ರ ಸಹ್ಯ ಸಾಧುಜನ ಸಹಾಯ ಸುರಮುನಿ ಸೇವ್ಯ ಅಜಭವ ವಂದ್ಯ ವಿಮಲ ವಿಠಲ ಸಲಿಲ ಸುಶೀಲ ನಿತ್ಯ ನಿರ್ಮಲ ಅದಿತ ಅಮಿತ ಶ್ರೀನಾಥ ಲೋಕನಾಥ ಜಗನ್ನಾಥ ಗಂಗಾಪಿತ ರತಿ ಪತಿಪಿತ ತ್ರಿಭುವನ ವಂದಿತ ನಾರದ ಸನ್ನುತ ದೀಪ್ತಿ ಪ್ರತಾಪ ನರಮರಗ ರೂಪ ಗೋವಿಂದ ಕೃಷ್ಣ ವಾಸುದೇವ ಮುಕುಂದ ಮುರಹರಿ ಪದ್ಮನಾಭ ಪಂಕಜ ವಲ್ಲಭ ಗರುಡಧ್ವಜ ನೀಲಾಂಬರ ಲಕ್ಷ್ಮೀಪತಿ ರಮಾರಮಣ ಕೋದಂಡ ರಾಮ ಶ್ರೀರಾಮಚಂದ್ರ ಶಂಕ ಚಕ್ರಧರ ಗರುಡ ವಾಹನ ನರಸಿಂಹರೂಪ ಅಚ್ಯುತ ಅನಂತ ಕೇಶವ ಹರಿಸುಧನ ಋಷಿಕೇಶ ನಾರಾಯಣ ನಿಗಮ ವಂದನೆ ನಿಗಮ ದೂರನೆ ನಿರ್ಮಿಕಲ್ಪನೆ ನಿರ್ಲೇಪನೆ ಖಗ ಗಮನ ಕಮನೀಯ ಕಂಜದಳನಯನ ಹರೇ ಗೋವಿಂದ ಅನ್ನಿ ಗೋವಿಂದ. ಮಾನವ ಜನ್ಮವನ್ನು ದೇವರು ಕೊಟ್ಟ, ಅದರ ಒಳಗೊಂದು ಸಣ್ಣ ನಾಲಿಗೆ ನಿಟ್ಟ. ಗೋವಿಂದ ಅಂತ ಹೇಳಿದ ನಿಮ್ಮ ನಾಲಿಗೆ ಇದ್ದೇನು ಪ್ರಯೋಜನ? ಹೇಳಿ ಗೋವಿಂದ ನೀ ಗೋವಿಂದ. ಶ್ರೀಮದ್ ರಮಾರಮಣ ಗೋವಿಂದ. ಕೃಷ್ಣ ಧನ್ಯರಿಲ್ಲ ಕರುಣನಿಧಿ ವಿಷ್ಣು ನೀನಹುದು ಸತೆಯ ಕರುಣನಿಧಿ ವಿಷ್ಣು ನೀನಹುದು ಸತೆಯ ವರ ಪುರಾಣದ ಕಥೆಯು ಬಲ್ಲ ಹಿರಿಯರು ನಿನಗೆ ಒರೆತಿಹರು ತವ
ಕೃಷ್ಣ ಕೃಷ್ಣ ಶ್ರೀ ಕೃಷ್ಣ ಕೃಷ್ಣ ಸರ್ವ ಅಪರಾಧವನ್ನು ಮನ್ನಿಸು ಕೃಷ್ಣ. ಚಂದ್ರಗೋಪ, ದೇವರ ದೇವೋತ್ತಮ. ಅರೆಗಳಿಗೆ ನಿನ್ನನ್ನೇ ಕಂಡು ನನ್ನನ್ನೇ ನಾನು ಮೈಮರೆತು ಬಿಟ್ಟೆ. ನಾನು ಹಾಗೆ ನನ್ನನ್ನೇ ನಾನು ಮೈಮರೆತೆ ನಿನ್ನ ದಿವ್ಯ ರೂಪವನ್ನು ಕಂಡು. ಕೃಷ್ಣ, ಏನು ಎಲ್ಲವನ್ನು ಕೊಡುವವನು ನೀನೆ, ಎಲ್ಲವನ್ನೂ ಕಸಿದುಕೊಳ್ಳುವವನು ನೀನೆ. ಬೇಕಾದಷ್ಟು ಆಹಾರವನ್ನು ಮುಂದಿಡ್ತೀಯ, ಆದ್ರೆ ತಿನ್ಲಿಕ್ಕಾಗದ ವ್ಯವಸ್ಥೆಯ ನಿನ್ನ ಶರೀರಕ್ಕೆ ರೋಗವನ್ನು ಕರುಣಿಸ್ತೀಯ. ಬೇಕಾದಷ್ಟು ಸಂಪತ್ತನ್ನು ನೀನು ಕೊಡ್ತೀಯ, ಆದ್ರೆ ಉಪಯೋಗ ಮಾಡಲಿಕ್ಕೆ ಯಾವುದೂ ಇಲ್ಲ. ಎಲ್ಲವನ್ನು ಕೊಡುವವನು ನೀನೆ, ಎಲ್ಲವನ್ನು ಕಸಿದುಕೊಳ್ಳುವವನು ನೀನೆ. ಬದುಕಿನ 100 ಪುಟದ ಪುಸ್ತಕವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಿ, ಆದ್ರೆ 2 ಪುಟವನ್ನು ಮಾತ್ರ ನೀನೆ ಭರ್ತಿ ಮಾಡುತ್ತೇವೆ. ಒಂದು ಜನನ, ಮತ್ತೊಂದು ಮರಣ. ಉಳಿದ 98 ಪುಟಗಳನ್ನು ನಾವೇ ಭರ್ತಿ ಮಾಡಿಕೊಳ್ಬೇಕಂತೆ. ಏನು ಮಾಡ್ತೇವೋ ನಮಗೊಂದು ಗೊತ್ತಾಗುದಿಲ್ಲ. ಎಲ್ಲದಕ್ಕೂ ಮೂಲ ಸ್ವರೂಪಿಯಾದ ನೀನು ಬಿಟ್ಟರೆ ಬೇರೆ ಏನಿಲ್ಲ. ನೀನನ್ನು ಜನಗಳೆಲ್ಲ ಕೊಂಡಾಡ್ತಾ ಇದ್ದಾರೆ. ಅದರ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರ ಮಧುರಾಧಿಪತಿ ರಕಿಲಂ ಮಧುರಂ ಅಂತೇಳಿ ಜನಸ್ತೋಮ ನಿನ್ನನ್ನು ಕೊಂಡಾಡಿದ್ರು ನಿನ್ನ ದಿವ್ಯ ದರ್ಶನ ಆಗುವುದಿಲ್ಲಂತೆ. ಷಡ್ವೇರಿಗಳನ್ನು ತ್ಯಜಿಸಿ ಪಂಚೇಂದ್ರಿಯಗಳನ್ನು ಬಿಗಿಡಿದು ದೃಷ್ಟಿಯನ್ನು ನಾಸಿಕಾಗ್ರದಲ್ಲಿ ಕೇಂದ್ರೀಕರಿಸಿ ತಪಸ್ಸನ್ನಾಚರಿಸುವ ಮನು ಮುನಿಗಳಿಗೂ ನೀನು ಆ ಗೋಚರನಂತೆ ದೇವ. ಆದ್ರೆ ಕೇವಲ ನಿನ್ನನ್ನು ನಿಂದಿಸಿದ ಮಾತ್ರಕ್ಕೆ ನಿನ್ನ ದಿವ್ಯ ರೂಪನ ನನಗೆ ಆಯ್ತು ಅಂತ ಹೇಳಿದ್ರೆ ನನ್ನತ್ತ ಪುಣ್ಯಾತ್ಮರಿ ಪ್ರಪಂಚದಲ್ಲಿ ಬೇರೆ ಯಾರಿಲ್ಲ. ದರೆಯೊಳಗೆ ಎನ್ನಂತ ಧನ್ಯರಿಲ್ಲ ಕೃಷ್ಣ. ದರೆಯೊಳಗೆ ಎಲ್ಲವೂ ಚೌದಲ್ಲಿ ನೀನು ಎಸಗಿದ ಪಾಪಕ್ಕೆ ಸಿಂಧೂ ಗ್ರಾಮದಲ್ಲಿ ಕೇವಲ ಚಂದಗೋಪ ಎನ್ನುವವ ಒಬ್ಬ ಇದ್ದಾನೆ. ಅಷ್ಟಕ್ಕೆ ನಿನ್ನ ಜೀವನ ಇಷ್ಟರವರೆಗೆ ಮುಗಿಯಿತು. ಆದರೆ ನೀನ್ಯಾರು, ನಿನ್ನ ಅಸ್ತಿತ್ವವೇನು, ನೀನು ಹೇಗಿರಬೇಕು, ಹೇಗಿದ್ದವ ನೀನು ಎಂಬುದನ್ನು ತಿಳಿಯದೇ ಇದ್ದಂತಹ ನೀನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಹೋದೆ. ಪ್ರಪಂಚದ ಹೊರಗೆ ಏನು ಉಂಟು ಅಂತ ನನಗೆ ಗೊತ್ತಿರಲಿಲ್ಲ. ಬಾವಿಯೊಳಗಿನ ಕಪ್ಪೆಯಾಗಿ ಈ ಸಿಂಧು ಗ್ರಾಮದಲ್ಲೇ ನಾನೊಬ್ಬ ಶ್ರೇಷ್ಠ ವ್ಯಕ್ತಿ ಅಂತ ನಾನು ತಿಳ್ಕೊಂಡೆ. ಅಜ್ಞಾನವೆಂಬಂತಹ ಅಂಧಕಾರ ನಿನ್ನನ್ನು ಸುತ್ತುವರಿದಿತ್ತು. ಈಗ ನನ್ನ ಸುಜ್ಞಾನವೆಂಬಂತಹ ಸುಪ್ರಭೆ ನಿನ್ನ ಹೃದಯ ಕಮಲದಲ್ಲಿ ಮೂಡಿ ಬಂತು. ಈಗ ನೀನು ನೋಡು, ನಿನ್ನನ್ನೇ ನೀನು ಆಲೋಚಿಸಿಕೋ ಅಥವಾ ನಿನ್ನನ್ನೇ ನೀನು ತಿಳಿದುಕೋ. ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ವರ್ತಿಸುತ್ತಿದ್ದಂತಹ ಚಂದಗೋಪ ನನ್ನನ್ನು ಕಂಡಾಕ್ಷಣವೇ ನಿನ್ನನ್ನೇ ನೀನು ಮರೆತು ನಿನ್ನ ನಾಲಿಗೆಯಿಂದ ನನ್ನ ಬಗ್ಗೆ ಉಳಿದಂತಹ ಆ ಶಬ್ದಗಳು, ಆ ಹೆಸರುಗಳು ನಿನ್ನ ಜೀವಮಾನದಲ್ಲಿ ನೀನು ಹೇಳುವುದಕ್ಕೆ ಸಾಧ್ಯವಿತ್ತೆ? ಈಗ ನನಗೆ ಅರ್ಥ ಆಯ್ತು ದೇವ. ಏನು? ಒಂದು ಬೆಲ್ಲದ ತುಂಡನ್ನು ಒಬ್ಬ ಸಿಟ್ಟಿಂದ ಹೋಗಿ ಕಚ್ಚಲಿ, ಆಗ ಬೆಲ್ಲ ಸಿಹಿಯ ಅನುಭವವನ್ನೇ ಕೊಡ್ತದೆ. ಇನ್ನೊಬ್ಬ ಪ್ರೀತಿಯಿಂದ ಹೋಗಿ ಕಚ್ಚಲಿ, ಆಗಲೂ ಬೆಲ್ಲ ಸಿಹಿಯ ಅನುಭವವನ್ನೇ ಕೊಡ್ತದೆ. ನಿನ್ನನ್ನು ದ್ವೇಷಿಸಿದವರಿಗೂ ನಿನ್ನನ್ನು ಪೂಜೆ ಮಾಡಿದವರಿಗೂ ಕೊನೆಗೆ ನಿನ್ನ ದಿವ್ಯ ಸಾನ್ನಿಧ್ಯ ಆಗ್ತದೆ ಎನ್ನುವುದಕ್ಕೆ ನನ್ನ ಬದುಕಿಗೆ ಜ್ವಲಂತ ಸಾಕ್ಷಿ ದೇವ. ನನ್ನ ಜೀವನದ ಬಗ್ಗೆ ಅಥವಾ ನನ್ನ ಬಗ್ಗೆ ನೀನು ತಿಳಿದುಕೊಂಡದ್ದು ತಪ್ಪು. ಕೃಷ್ಣನಂದ್ರೆ ಕೇವಲ ಸ್ತ್ರೀಲೋಲ ಮಾತ್ರವಲ್ಲ, ವ್ಯಭಿಚಾರ ಮಾಡಿದ್ದಾನೆ, ಅವ ತಪ್ಪು ಮಾಡಿದ್ದಾನೆ ಎಂಬಂತ ಆರೋಪವನ್ನು ನನ್ನ ಮೇಲೆ ಹೊರಿಸಿದಿ. ಅದಕ್ಕೆ ಸಾಕ್ಷಿಯಾಗಿ ನಿನ್ನ ಹೆಂಡತಿ ನನ್ನನ್ನು ಸೇರಿದ್ದಾಳೆ ಎಂಬಂತಹ ಒಂದೇ ಒಂದು ಕಾರಣಕ್ಕೆ ಹಿಂದೂ ಮುಂದೆ ಆಲೋಚನೆ ಮಾಡದೆ ನೀನು ಮಾಡಿದಂತಹ ಕೆಲಸ ಏನು? ದಗದಗನೆ ಉರಿಯುತ್ತಿರುವಂತಹ ಬೆಂಕಿಗೆ ಅವಳನ್ನು ನೀನು ಜೀವಂತ ಹಾಕಿದೆ ಅಲ್ವೇ? ಆಮೇಲೆ ಪರಿಣಾಮ ಏನಾಯಿತು? ಸರಿಯಾಗಿ ನೀನು ನೋಡುವಾಗ ಅದೋ ಬೆಂಕಿ ಉರಿಯುತ್ತಲೇ ಇದೆ, ಆದ್ರೆ ಅವಳಿಗೆ ಏನಾದ್ರೂ ಅದರಿಂದ ಪರಿಣಾಮವಾಗಿದೆಯಾ? ತಲೆಗೆ ಮುಡಿದಂತ ಹೂ ಒಂದು ಚೂರು ಬಾಡಲೇ ಇಲ್ಲ. ಹೀಗೂ ಉಂಟೆ ಅಂತ ನಾನು ಹೇಳ್ತಿದ್ದೆ, ಹೀಗೂ ಉಂಟು ಅಂತೇಳಿ ನೀನು ಮಾಡಿ ತೋರಿಸಿದಲ್ವೇ? ಹಾಗಾದ್ರೆ ಅದೇ ಬೆಂಕಿಯ ಮಧ್ಯದಿಂದ ಅದು ಬಲಭಾಗದಲ್ಲಿ ನಿನ್ನ ಹೆಂಡತಿಯಾದಂತಹ ಚಂದ್ರಾವಳಿ, ಎಡಭಾಗದಲ್ಲಿ ನನ್ನನ್ನೇ ಅನುಸರಿಸಿಕೊಂಡು ಬಂದಂತಹ ರಾಧೆ, ಇವರಿಬ್ಬರನ್ನೂ ಕೈಯಲ್ಲಿ ಹಿಡಿದುಕೊಂಡು ಈ ಬೆಂಕಿಯ ಮಧ್ಯಭಾಗದಿಂದ ನಾನು ಎದ್ದು ಬಂದಿದ್ದೇನೆ. ಹಾಗಾದ್ರೆ ಇದರ ಅರ್ಥ ಏನು? ಕೇವಲ ಸಾಮಾನ್ಯ ಗೋಪಾಲಕ ಅಂತ ನನ್ನನ್ನು ನೀನು ತಿಳಿದಿದ್ದೆ. ಇಲ್ಲ, ಕಳ್ಳ ಸುಳ್ಳ
ಎಂಬುದಾಗಿ ನನ್ನ ಬಗ್ಗೆ ಆರೋಪಿಸಿದ್ದೆ ನೀನು. ಹೌದು. ಆದ್ರೆ ಅದೆಲ್ಲವೂ ಸುಳ್ಳು ಅಂತ ಈಗ ನಿನಗೆ ಅನಿಸಿತಲ್ಲ. ಹೌದು. ಹಾಗಾದ್ರೆ ದೇವರನ್ನು ಕಂಡುಕೊಳ್ಳುವುದಕ್ಕೆ ಅನೇಕ ಮಾರ್ಗಗಳಿವೆ. ದೇವರನ್ನು ಹೇಗೆ ಕಂಡುಕೊಳ್ಳುವುದು? ಹೇಗೆ? ಬಿಸಿಲ ಕಾಲದಲ್ಲಿ ಒಂದು ತೊಟ್ಟು ನೀರಿಗೂ ಗತಿ ಇಲ್ಲದಂತಹ ಸ್ಥಿತಿಯಲ್ಲಿ ಭೂಮಿಯನ್ನಾಗಿದ್ದ ನೀರೆಲ್ಲಿ ಅಂತ ಹುಡುಕುವುದಕ್ಕೆ ಹೋಗುತ್ತಾನೆ. ಒಂದು ಬಿಂದು ನೀರು ಕಂಡಾಗ ಎಷ್ಟು ಸಂತೋಷವಾಗುತ್ತದೆ. ಅದೇ ಮಳೆಗಾಲದಲ್ಲಿ ಅದೋ ನಮ್ಮ ಸುತ್ತಮುತ್ತಲು ಯಥೇಚ್ಛವಾಗಿ ನೀರು ಹರಿಯುತ್ತಿದ್ರು ಅದೇ ಬೆಲೆ ಗೊತ್ತಾಗುವುದಿಲ್ಲ ನಮಗೆ. ಗೊತ್ತಾಗುವುದಿಲ್ಲ. ಬೆಲೆ ಗೊತ್ತಾಗುವುದು ಬೇಸಿಗೆ ಕಾಲದಲ್ಲಿ. ಆಗ ನಾವು ಕೈಕಾಲು ತೊಳಿತೇವೆ, ನೀರಿಲ್ಲದಾಗ ನಾವು ಆಳದಲ್ಲಿ ನೀರನ್ನು ಹುಡುಕುತ್ತೇವೆ. ಹಾಗಾದ್ರೆ ದೇವರು ಎನ್ನುವುದು ಹಾಗೆ. ನಾವು ಕಷ್ಟವರಿದ್ದು ಆ ದೇವರನ್ನು ಕಾಣಲೇಬೇಕೆಂಬಂತಹ ಉದ್ದೇಶದಿಂದ ಶ್ರದ್ಧಾ ಭಕ್ತಿಯಿಂದ ಹೃದಯ ಕಮಲದಲ್ಲಿ ದೇವರನ್ನು ಪ್ರತಿಷ್ಠಾಪಿಸಿ ಆ ಮೂಲಕವಾಗಿ ಕಂಡ್ರೆ ಮಾತ್ರ ಅದಕ್ಕೆ ಪ್ರಯೋಜನ ಸಿಕ್ಕುವುದು. ಓ ಮಧುಸೂದನ, ನಿನ್ನ ಮಹಿಮೆಯನ್ನು ಈ ಪ್ರಪಂಚದಲ್ಲಿ ಅಳಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾದ್ರೆ ನನ್ನ ಹೆಂಡತಿಯನ್ನು ನನಗೇ ನೀನು ತಿರುಗಿಸಿಕೊಟ್ಟೆ. ಅಕೋ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಹಿಡ್ಕೊಂಡು ಹೋಗುತ್ತೇವೆ ನಾವು. ಅಲ್ಲಿ ನಾವು ಪೂಜೆಯನ್ನು ಮಾಡ್ತೇವೆ. ಆವಾಗ ಏನು ಮಾಡ್ತಾರೆ? ಪ್ರಸಾದ ರೂಪವಾಗಿ ಆ ಹಣ್ಣು ಕಾಯಿ ಕೊಂಡು ಹೋದಂತಹ ಹಣ್ಣು ಕಾಯಿಯೇ ಸಿಗುತ್ತದೆ. ದೇವರು ತಿನ್ನುವುದಿಲ್ಲ. ಆದ್ರೆ ಪ್ರಸಾದ ಸಿಗುತ್ತದೆ. ಇವಳು ಹಣ್ಣು ಕಾಯಿಯಾಗಿ ನನ್ನ ಬಳಿಗೆ ಬಂದಳು. ಆದ್ರೆ ಈಗ ಶುದ್ಧ ಪ್ರಸಾದವಾಗಿದ್ದಾಳೆ. ಇವಳು ನಿನ್ನ ಹೆಂಡತಿ ಅಂತ ಭಾವಿಸಿಕೊಳ್ಳಬೇಡ. ದೇವರನ್ನು ನಿನಗೆ ಕಾಣಿಸಿದಂತಹ ನಿನ್ನ ಪಾಲಿನ ಗುರು ಎಂಬುದಾಗಿ ಭಾವಿಸಿಕೊ. ಇದೋ ಬಂದಂತಹ ಈ ಹಣ್ಣು ಕಾಯಿಯನ್ನು ಪ್ರಸಾದ ರೂಪದಲ್ಲಿ ನಿನ್ನ ಕೈಗಿಡ್ತಾ ಇದ್ದೇನೆ. ಯಾಕೆ? ದೇವರಿಗೆ ಸುಮ್ಮನೆ ಮಾತ್ರ ಭಟ್ರು ತಿನ್ನು ದೇವರು ತಿನ್ನುವುದಿಲ್ಲ. ಚಿನಿಕಿನಿ ಮಾಡುದು, ತಿನ್ನದಿದ್ರೆ ಕೌಶಿವಾಲಗು ಅಂತೇಳಿ ಬಂದ ಭಕ್ತರಿಗೆ ಕೊಡುವುದಿದ್ದಾನೆ. ಹೌದು. ಹಾಗಾಗಿ ನಿನ್ನ ಹೆಂಡತಿ ಅಪವಿತ್ರಳಾಗಿದ್ದಾಳೆ ಎಂಬುದಾಗಿ ಖಂಡಿತವಾಗಿಯೂ ಭಾವಿಸಬೇಡ. ಅವಳು ಶುದ್ಧ ಚಾರಿತ್ರ್ಯವಂತಳು. ನೋಡು, ಬಲಭಾಗದಲ್ಲಿ ಅವಳನ್ನು ಇರಿಸಿಕೊಂಡಿದ್ದೇನೆ. ಹೇಗೆ? ಹೆಂಡತಿ ಆದವಳು ಎಡಭಾಗದಲ್ಲಿ, ತಂಗಿಯೋ ಅಥವಾ ಸೊಸೆಯೋ ಬಲಭಾಗದಲ್ಲಿ. ಹಾಗಾದ್ರೆ ಒಂದು ದೇವ, ಗಂಡ ಹೆಂಡತಿ ನಾವು ಒಟ್ಟಾಗಿದ್ದೇವೆ. ನೀವು ಇಬ್ರು ಪ್ರೇಮಿಗಳಾಗಿದ್ದೀರಿ. ಗಂಡ ಹೆಂಡತಿಯರಂತ ನಾವು ನಿಮಗಿಬ್ಬರಿಗೆ ಮಂಗಳಾರತಿಯನ್ನು ಮಾಡಿ ಆಮೇಲೆ ಕಲಿಸ್ತೇವೆ. ಕೃಷ್ಣಾಯ ವಾಸುದೇವ